ಸರ್ವಪ್ರಥಮದಲ್ಲಿ ನಾನು ಎಲ್ಲಾ ಮಾಸ್ಟರ್ಸ್ಗೆ ನನ್ನ ಆತ್ಮೀಯ ನಮಸ್ಕಾರಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲಿಗೆ ಬ್ರಹ್ಮಋಷಿ ಪತ್ರಿ ಸರ್ ಮತ್ತೆ ಪ್ರೇಮ್ನಾಥ್ ಸರ್ ಮತ್ತೆ ಸುರೇಶ್ ಕಲ್ಬುರ್ಗಿ ಅವರಿಗೆ ತುಂಬಾನೇ ಧನ್ಯವಾದಗಳು. ನಾನು ಮೊದಲು 2013 ಇಂದ ಧ್ಯಾನ ಮಾಡ್ತಾ ಇದ್ದೀನಿ. ಸೊ ಅದೇ ಅಷ್ಟಾಗಿ ಗಿಲ್ಟ್ ಕಾನ್ಶಿಯಸ್ ಇಂದ ಹೆಂಗೆ ಎತ್ತ ಅಂತ ಅಷ್ಟಾಗಿ ಗೊತ್ತಾಗ್ತಿರ್ಲಿಲ್ಲ. ಸೊ ಟ್ರಯಲ್ ಅಂಡ್ ಎರರ್ಸ್ ಮಾಡ್ತಾನೆ ಇದ್ದೆ. ಮಾಡ್ತಾ 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 ಸ್ವಲ್ಪ ಅನುಭವಗಳು ಆಯ್ತು. ಆದ್ಮೇಲೆ ಗೊತ್ತಾಯ್ತು ಅದ್ರದ್ದು ಮುಳುಗಿದ್ರೇನೆ ನಮ್ಗೆ ಎಲ್ಲಾ ಅಂದ್ರೆ ನಮ್ಮ ಒಳಗಡೆನೆ ತುಂಬಾ ಕ್ವಶನ್ಸ್ ಇರತ್ತೆ, ಅದ್ರ ಒಳಗಡೆನೆ ಆನ್ಸರ್ಸ್ ಕೂಡ ಇರತ್ತೆ ಅಂತ ಗೊತ್ತಾಯ್ತು. ಗೊತ್ತಾದ್ಮೇಲೆ ನಂಗೆ ತುಂಬಾ ಇಷ್ಟ ಆಯ್ತಿದ್ದು. ಆಯ್ತು. ಹೌದು ಮೇಡಮ್. ಎಸ್, ನೀವು ಎಲ್ಲರಿಗೂ ನಮಸ್ಕಾರವನ್ನ ಮಾಡಿದಾಗ ಪ್ರೇಮ್ನಾಥ್ ಸರ್ ಮತ್ತು ಸುರೇಶ್ ಸರ್ ಅವರ ಹೆಸರನ್ನು ತಗೊಳ್ರಿ. ಅವ್ರ ಅಚ್ಚಿರ ಪರಿಚಿತ ಎಲ್ಲರಿಗೂ ಓಕೆ. ಈಗ ಪತ್ರಿ ಸರ್ ಅಂದ್ರೆ ಅವರಿಂದ ನಾವು ಧ್ಯಾನವನ್ನ ಮತ್ತೆ ಮರುಪರಿಚಯ ಆಗಿದೆ ನಮ್ಗೆ. ಎಲ್ಲರೂ ಧ್ಯಾನವನ್ನ ತಿಳಿಸಿದಾರೆ ಈ ಭೂಮಿ ಮೇಲೆ, ಮತ್ತೆ ನಮಗ್ ಮರುಪರಿಚಯ ಅವರಿಂದ ಆಗಿದೆ. ನಿಮಗೆ ಪ್ರೇಮ್ನಾಥ್ ಸರ್ ಬಗ್ಗೆ ಇರೋ ಒಂದು ಸಾಂಗತ್ಯ ಆಯ್ತು, ಯಾವ ತರ ನೀವು ಅವರಿಗೆ ಈ ವಿಷಯದಲ್ಲಿ ನೀವು ತಿಳ್ಕೊಂಡ್ರಿ ಅಂತ ಕೇಳ್ಬೋದಾ? ಹಾ ಮೇಡಮ್, ಆಕ್ಚುಲಿ ಧ್ಯಾನಕ್ಕೆ ಬಂದಿದ್ ನಾನು 2013 ಇಂದ. ಸೊ ನಾವು ಬಂದು ಸೋಮವಂಶ ಕ್ಷತ್ರಿಯದವರು ನಾವು. ಸೊ ಮಧ್ಯದಲ್ಲಿ ಏನಾದ್ರು ಫಂಕ್ಷನ್ಸ್ ಏನಾದ್ರು ನಡೆದ್ರೆ ನಮ್ಮ ಮನೇಲಿ ಮಟ್ಟಿಗೆ, ಸೊ ಅಳಿಯಂದ್ರು ಮತ್ತೆ ಅದೇ ಡಾಟರ್ಸ್ ರಿಲೇಷನ್ಸ್ ಕರಿತಿದ್ವಿ. ಸೊ ಅವಾಗ ಸುರೇಶ್ ಅವ್ರು ಬರ್ತಿದ್ರು. ಸ್ಮಾಲ್ ಗ್ರೂಪ್ಸ್ ಮಾಡ್ಬಿಟ್ಟು ಅವರು ಈ ತರ ಧ್ಯಾನ ಮಾಡಿ ಒಳ್ಳೇದು ಅಂತ ಹೇಳ್ತಾನೆ ಇದ್ರು. ಸೊ ಅಳಿಯಂದ್ರಿಗೆ ಅಷ್ಟು ಕೇಳಕ್ ಆಗೋದಿಲ್ಲ ಏನು ಎತ್ತ ಅಂತ. ಸೊ ಅಷ್ಟಾಗಿ ನಾನು ಸ್ವಲ್ಪ ಗಿಲ್ಟ್ ಕಾನ್ಶಿಯಸ್ ಇದ್ದೆ. ಮೊದ್ಲಿಂದಾನು ನನ್ಗೆ ತುಂಬಾನೇ ಗಿಲ್ಟ್ ಜಾಸ್ತಿ, ಭಯ ಪಡ್ತಿದ್ದೆ. ಅಂದ್ರೆ ಭಯ, ಏನಾದ್ರು ಮಾತಾಡ್ಸ್ಬೇಕಂದ್ರೇನು ಭಯ. ಏನ್ ತಿಳ್ಕೊಂಡ್ಬಿಡ್ತಾರೋ ನನ್ ಬಗ್ಗೆ, ಏನ್ ಮಾಡ್ಬಿಡ್ತಾರೋ ಏನಂತ, ಅಂದ್ರೆ ಗಿಲ್ಟ್ ಕಾನ್ಶಿಯಸ್ ಆಗ್ತಾರೆ. ಯಾವ ತರ ರಿಯಾಕ್ಟ್ ಮಾಡ್ತಾರೋ ಅಂತ ತುಂಬಾ ಭಯ ಆಗ್ತಿತ್ತು ನನ್ಗೆ ಮೊದ್ಲು. ಸೊ ಅದಾದ್ಮೇಲೆ ಇವ್ರು ಹೇಳ್ತಾ ಇರ್ತಿದ್ರು ನಮ್ಮ ಸುರೇಶ್ ಅವರು. ಸೊ ಅದೇ ಪ್ರಕಾರ ನಡೀತಾ ಒಂದ್ ಸತಿ 2013 ನಲ್ಲೇ ಲೈಕ್ ಹುಣ್ಣಿಮೆ ದಿವಸ ಪ್ರೇಮ್ನಾಥ್ ಸರ್ಗೆ ಇನ್ವೈಟ್ ಮಾಡಿದ್ವಿ ನಮ್ಮ ಮನೆಯಲ್ಲಿ. ನಮ್ ಮನೆ ಮಟ್ಟಿಗೆ ಎಲ್ಲಾರು ಅರ್ಧ ಜನರು ಧ್ಯಾನ ಮಾಡ್ತಾರೆ. ನಮ್ಮ ಆಮೇಲೆ ನಮ್ ಹಸ್ಬೆಂಡು, ಆಮೇಲೆ ನಮ್ ಓರ್ಗತಿಗಳು, ನಾದ್ನಿಗಳು ಎಲ್ಲಾ ಧ್ಯಾನ ಮಾಡ್ತಾರೆ. ಸೊ ಆತರ ಒಂದ್ಸತಿ ಪ್ರೇಮ್ನಾಥ್ ಸರ್ ಅವರು ಹುಣ್ಣಿಮೆ ದಿವಸ ಬಂದ್ರು, ನಮ್ಗೆ ಕೌನ್ಸಿಲಿಂಗ್ ಅಂತ ಕೂಡ್ಸಿದ್ರು. ಸೊ ಕೂಡ್ಸೋದುವಾಗ ನನ್ಗೆ ತಕ್ಷಣಕ್ಕೆ ಕೌನ್ಸಿಲಿಂಗ್ ಅಲ್ಲಿ ನನ್ ಪಾಸ್ಟ್ ಲೈಫ್ ಕಂಡೆ ನಾನು ಅವಾಗ. ಸೊ ಆ ಪಾಸ್ಟ್ ಲೈಫ್ ಅಲ್ಲಿ ನನ್ಗೆ ಅನ್ಸ್ತು, ನಾನು ನೀರಲ್ಲಿ ಮುಳುಗ್ತಾ ಇದ್ದೀನಿ, ಮುಳುಗಿ ಹೋಗ್ತಾ ಇದ್ದೀನಿ. ನಂಗೆ ಮೇಲೆ ದಡದ ಮೇಲೆ ಹೆಂಗ್ ಬರ್ಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ. ಸೊ ಅವಾಗ ಸರ್ ಈ ತರ ತಲೆ ಮೇಲೆ ಕೈ ಇಟ್ಟು ಬಾ ತೇಲಾಡ್ಬಿಟ್ ಬಾ ಅಂತ ಅಳು ಬರ್ತಾ ಇದೆ. ನನ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ. ಸೊ ಅವ್ರು ಸ್ವಲ್ಪ ನಂಗೆ ಗೈಡ್ ಮಾಡಿದ್ರು. ಮತ್ತೆ ಒಂದ್ ಕಾರ್ನರ್ ಅಲ್ಲಿ ಕೂರು ಅಂತ ಹೇಳಿದ್ರು. ಕೂರ್ದೆ, ನಾನು ಕಣ್ಮುಚ್ಕೊಂಡೇನೆ ಕೂರ್ದೆ. ನೀನ್ ಎಲ್ಲೂ ಮುಳುಗೋದಿಲ್ಲ, ಇಲ್ಲೇ ಇರ್ತೀಯ, ನೀನ್ ಆತರ ಏನ್ ಭಯ ಪಡ್ಬೇಡ ಅಂತ ಅವ್ರ ಈ ತರ ಗೈಡ್ ಮಾಡ್ತಿದ್ರು ನನ್ಗೆ. ಸೊ ನಾನ್ ಕಣ್ಮುಚ್ಕೊಂಡೆ ತೇಲಾಡ್ಕೊಂಡ್ ಬಂದೆ. ಒಂದ್ ದಳದ ಮೇಲೆ ಕೂತ್ಕೊಂಡು ಮತ್ತೆ ಮುಳುಗು ಅಂತೆ ಅವ್ರು. ಸೊ ಮುಳುಗ್ದೆ ಮತ್ತೆ ಬಂದೆ ಮೇಲೆ. ಆಮೇಲೆ ಅದಾಯ್ತು, ಕಣ್ ತೆಗ್ದ್ಮೇಲೆ ಅದು ಫೀಲಿಂಗ್ ತುಂಬಾನೇ ನಂಗೆ ಒಂಥರ ಅನ್ಸಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಅವ್ರ ಕೈ ಇಟ್ಕೊಂಡು ನಂದು ಹೇಳಿದ್ರು, ನೀನ್ ನಾನ್ ವೆಜ್ ತಿಂತೀಯಾ ಅಂತ ಕೇಳಿದ್ರು ಅವರು. ಸೊ ಹೌದು ಅಂತ ಹೇಳ್ದೆ ನಾನು. ಅಂದ್ರೆ ನಮ್ ಜಾತಿಯಲ್ಲಿ, ನಮ್ ಸೋಮವಂಶ ಕ್ಷತ್ರಿಯ ಜಾತಿಯಲ್ಲಿ ಇದೆಲ್ಲ ನಾನ್ ವೆಜ್ ಇಲ್ದೆ ಯಾರು ಇರೋದಿಲ್ಲ.
ಸೊ ಹೌದಂತ ಹೇಳ್ದೆ. ತಕ್ಷಣಕ್ಕೆ ಅವ್ರ ಪ್ರಾಮಿಸ್ ತಗೊಂಡ್ಬಿಟ್ರು, ಈ ತರ ನೀನ್ ಇನ್ಮೇಲಿಂದ ತಿನ್ಬೇಡ, ನೀನ್ ಈ ತರ ತಿಂತಾ ಇದ್ರೆ ನಿಂಗ್ ಹೆಂಗೆ ನೀರಲ್ಲಿರುವಾಗ ಅಷ್ಟು ಸಂಕಟ ಇತ್ತೋ, ಆ ಪ್ರಾಣಿ ಕೂಡ ಅದೇ ತರ ಸಂಕಟ ಇರುತ್ತೆ, ಅದಕ್ಕೂ ಒಂದ್ ಜೀವ ಇರುತ್ತೆ. ಸೊ ನೀನ್ ಇವಾಗಿಂತಾನೆ ಈ ಕ್ಷಣದಿಂದಾನೇ ಬಿಟ್ಬೇಕು ಅಂತ ಹೇಳಿದ್ರು ಅವರು. ಸೊ ನನ್ಗೆ ಏನ್ ಮಾಡ್ಬೇಕಂತ ತೋಚಿಲ್ಲ. ಇವಾಗ ಪ್ರಾಮಿಸ್ ಮಾಡಂತ ಹೇಳಿದ್ರು, ಪ್ರಾಮಿಸ್ ಮಾಡ್ಬಿಟ್ಟೆ ನಾನು. ಸೊ ಅದೇ ನಿನ್ ಹೊಟ್ಟೆ ನಿನ್ ಸ್ಮಶಾನ ಮಾಡ್ಕೊಂತೀಯ ಅಂತ ಕೇಳಿದ್ದಕ್ಕೆ ನಂಗೆ ಒಂಥರ ಅದು ಆ ವರ್ಡಿಂಗ್ಗೆ ತುಂಬಾ ಏನಪ್ಪ ಈ ತರ ಹೇಳ್ತಿದಾರೆ ಅಂತ ಅನ್ಸ್ತು ನನ್ಗೆ. ಸೊ ಅದಾದ್ಮೇಲೆ ಪ್ರಾಮಿಸ್ ಕೊಟ್ಟಾಯ್ತು. ಅದಕ್ ಮೇಲೆ ನಂದು ಟೆಂಪ್ಟೇಷನ್ಸ್, ಅದಕ್ಕೆ ನಾನು ಟೆಂಪ್ಟೇಷನ್ಸ್ಗೆ ಸ್ವಲ್ಪ ಕಂಟ್ರೋಲ್ ಹದ ಅಂದ್ರೆ ತಿಂತಾ ಇದ್ದಿದ್ದು ಬಿಡಕ್ ತುಂಬಾ ಕಷ್ಟ ಆಗ್ತಿತ್ತು ನನ್ಗೆ ಹೆಂಗೆ ಅಂತ. ಸೊ ಅವ್ರು ₹1 ಖರ್ಚು ಮಾಡ್ಬಾರ್ದು, ಬಡಿಸ್ಲೂಬಾರ್ದು, ಅಡ್ಗೆನು ಮಾಡ್ಬಾರ್ದು ಅಂತ ಹೇಳಿದ್ದು. ಸೊ ಅವಾಗ ನಮ್ ಜಾಯಿಂಟ್ ಫ್ಯಾಮಿಲಿ ಇದ್ವಿ ನಾವು. ಸೊ ಆ ಶಕ್ತಿ ನಾನು ಅಡ್ಗೆ ಮಾಡಕ್ಕೂ ಬಿಟ್ಟೆ. ಯಾಕಂದ್ರೆ ನಂಗೆ ಆಸೆ ಆಗತ್ತಲ್ವಾ, ಮಾಡಿದ್ರೆ ನಂಗೆ ಆಸೆ ಆಗತ್ತೆ, ತಿನ್ಬೇಕ್ ಅನ್ಸುತ್ತೆ, ಇಲ್ಲ ರುಚಿ ನೋಡ್ಬೇಕ್ ಅನ್ಸುತ್ತೆ. ಸೊ ಆ ಕ್ಷಣದಿಂದಾನೇ ನನ್ ಫ್ಯಾಮಿಲಿಯಲ್ಲಿ ನಾನು ಹೇಳ್ಬಿಟ್ಟಿದ್ದೆ, ನಾನು ಮುಟ್ಟೋದಿಲ್ಲ ಮಾಡೋದಿಲ್ಲ ಅಂತ. ಸೊ ಅದು ಮುಗೀತು. ಸೊ ಅದು ಹಾಗೆ ನಡ್ಕೊಂಡ್ ಬರ್ತಾ ಇದೆ. ಸೊ ಅದಾದ್ಮೇಲೆ ಇದು ಬಂದು ನನ್ ಪಾಸ್ಟ್ ಲೈಫ್ ನೋಡಿದ್ದು, ಅದೊಂದು ಅನುಭವ ನಂದು. ಸೊ ಅದಾದ್ಮೇಲೆ ಟೆಂಪ್ಟೇಷನ್ ಕಂಟ್ರೋಲ್ ಆಯ್ತು ನಂದು. ಸೊ ಒಂದ್ಸತಿ ನಂಗೆ ಇದು ಇನ್ಫೆಕ್ಷನ್ ಅಂತ ಆಗಿತ್ತು ಥ್ರೋಟ್ಗೆ. ಸೊ ಥ್ರೋಟ್ಗೆ ಇನ್ಫೆಕ್ಷನ್ ಆದ್ರೆ ಸುರೇಶ್ ಅವ್ರ ಅವಾಗ ಒಂದ್ ಮಾತ್ರೆನು ಬೇಡ, ಏನು ಬೇಡ, ಹಾಗೆ ನೀವು ಹೀಲ್ ಮಾಡ್ಕೊಬಹುದು ಅಂತ ಹೇಳ್ತಿದ್ರು. ಸೊ ಟ್ರಯಲ್ ಬೇಸಿಸ್ ಯಾಕೆ ನನ್ಗೆ ಆಗಿರುವಾಗ ನಾನು ಯಾಕೆ ಟ್ರೈ ಮಾಡ್ಬಿಟ್ಟು ನೋಡೋಣ ಅಂತ ಇವಾಗ ಡಾಕ್ಟರ್ ಹೆಂಗೆ ಕೊಡ್ತಾರೋ, ಬೆಳಗ್ಗೆ ಒಂದ್ ಮಾತ್ರೆ, ಮಧ್ಯಾಹ್ನ ಒಂದ್ ಮಾತ್ರೆ, ರಾತ್ರಿಗೆ ಒಂದ್ ಮಾತ್ರೆ ತಿನ್ನಂತ ಹೇಳ್ತಾರಲ್ವಾ. ಸೊ ಅದೇ ಪ್ರಕಾರ ನಾನು ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ರಾತ್ರಿ ಒಂದ್ಸರಿ 3 ದಿವಸ ಪಟ್ಟಾಗಿ ಮೆಡಿಟೇಷನ್ ಮಾಡಿದ್ದಕ್ಕೆ ಐ ವಾಸ್ ಸರ್ಪ್ರೈಸ್ಡ್. ನನ್ ಥ್ರೋಟ್ ಇನ್ಫೆಕ್ಷನ್ ಹೋಯ್ತು. ಅದ್ ಹೆಂಗಾಯ್ತಂತ ನನ್ಗೆ ತುಂಬಾನೇ ವಿಚಿತ್ರ ಅನ್ಸ್ತು. ಸೊ ಆಗಿಂದ ಸ್ವಲ್ಪ ಮಾಡ್ತಾನೆ ಬರ್ತಾ ಇದ್ರಿ ಮೇಡಮ್. ಸೊ ಅದಾದ್ಮೇಲೆ ಅವಾಗ ಸಂಡೇ ಅಂತ ನಾವು ಸುರೇಶ್ ಜೊತೆ ಅವರು, ನಮ್ ಹಸ್ಬೆಂಡ್ ಮತ್ತೆ ನಮ್ ಮೈದಾ 3 ಜನ 4 ಜನ 5 ಜನ ಒಂದ್ ಗ್ರೂಪ್ ಮಾಡ್ಕೊಂಡು ಲಾಲ್ಬಾಗ್ ಹೋಗ್ತಿದ್ವಿ ನಾವು. ಈ ತರ ಧ್ಯಾನ ಮಾಡ್ಬೇಕಂತ ಎವ್ರಿ ಸಂಡೇಸ್ ವಿ ಯೂಸ್ ಟು ಗೋ ಧ್ಯಾನ ಮಾಡಕ್ಕೆ ಅಂತ. ಲಾಲ್ಬಾಗ್ ಅಲ್ಲಿ ಗಿಡದ ಕೆಳಗಡೆ ಕೂತ್ಕೊಂಡು ವಿ ಯೂಸ್ ಟು ಕನೆಕ್ಟ್. ಸೊ ಅದ್ರಲ್ಲಿ ಒಂದ್ಸತಿ ಏನಾಯ್ತು, ಇದೇ ತರ ನಮ್ ಹಸ್ಬೆಂಡ್ಗೆ ಪ್ರೇಮ್ನಾಥ್ ಸರ್ ಇಂದ ಕೌನ್ಸಿಲಿಂಗ್ ಕೊಡಿಸಿದ್ರು ಇವರು ಸುರೇಶ್ ಅವರು. ಸೊ ಆ ಟೈಮಲ್ಲಿ ನಮ್ ಹಸ್ಬೆಂಡ್ ಮಿನರಲ್ ಕಿಂಗ್ಡಮ್ ನಲ್ಲಿ ಅವರು ಮಣ್ಣಂತೆ, ಮಣ್ಣಲ್ಲಿ ನಾನು ಆರಾಮವಾಗಿ ಮಲ್ಕೊಂಡಿದ್ದೀನಿ, ನಾನ್ ಮಣ್ಣು ಆಗಿದ್ದೀನಿ, ಒಂದ್ ಗ್ರಾನ್ಯುವಲ್ ತರ ಕಾಣಿಸ್ಕೊಂತಾ ಇದ್ದೀನಿ ಅಂತ ಅವ್ರು ಆತರ ಹೇಳ್ತಾ ಇದ್ರೆ ನಂಗೆ ಇಲ್ಲಿ ಜಾಸ್ತಿ ನಾನು ಅಳ್ತಾನೆ ಇದೀನಿ. ಏನಪ್ಪಾ ಈ ತರ ಆಗ್ತಿದೆ ಇವ್ರಿಗೆ ಅಂತ ಅವ್ರು ಆತರ ಫಾಸ್ಟ್ ನೋಡ್ತಾ ಇದ್ದಾರೆ. ನಾನ್ ಈ ಕಡೆಯಿಂದ ಅಳಕ್ ಸ್ಟಾರ್ಟ್ ಮಾಡ್ತಾನೆ ಇದೀನಿ. ಹತ್ತು ಸಾಕಾಗ್ಬಿಟ್ಟೆ. ಇವ್ರು ಅವ್ರ ಅನುಭವ ಕಣ್ಮುಚ್ಕೊಂಡು ಹೇಳ್ತಾನೆ ಇದ್ದಾರೆ. ನಂಗೆ ಏನಂತಾನೆ ಯೋಚನೆ ಆಗಿಲ್ಲ. ಆ ಕ್ಷಣಕ್ಕೆ ಅದು ಕೌನ್ಸಿಲಿಂಗ್ ಎಲ್ಲ ಮುಗಿದ್ಮೇಲೆ ಮನೆಗ್ ಬಂದ್ಮೇಲೆ ನಂಗೆ ತುಂಬಾನೇ ಭಯ. ಅವ್ರಿಗೆಲ್ಲಾದ್ರೂ ಆಚೆ ಕಳ್ಸ್ಬೇಕಂದ್ರೂ ಭಯ ನನ್ಗೆ. ಏನಾದ್ರೂ ಆಗೋಗ್ಬಿಟ್ರೆ ಸಾವು ನೋಡಿದಾರೆ ಅಂತ ಹೇಳ್ತಿದ್ರು ಅವರು. ಏನಾದ್ರೂ ಆಗೋಗ್ಬಿಟ್ರೆ ಅಂತ ತುಂಬಾನೇ ಭಯ ನನ್ಗೆ. ಅವ್ರಿಗೆಲ್ಲೂ ಕಳ್ಸಕ್ಕೆ ನಂಗೆ ಇದಾಗ್ತಿರ್ಲಿಲ್ಲ. ಸೊ ಆ ಟೈಮಲ್ಲಿ ಮಧ್ಯದಲ್ಲಿ ಸುರೇಶ್ ಅವರು ಫೋನ್ ಮಾಡ್ಬಿಟ್ಟು, ಅದು ಪಾಸ್ಟ್ ಜನ್ಮ ನೋಡಿರೋದು, ಅದ್ ಆಗೋಗ್ಬಿಟ್ಟಿದ್ದೆ, ನೀನು ಅಷ್ಟು ಭಯ ಪಡೋದು ಏನಿಲ್ಲ, ಏನಾದ್ರೂ ಬುಕ್ಸ್ ಓದು, ಡೈವರ್ಟ್ ಮಾಡ್ಕೊ ಮನ್ಸು ಅಂತ ಹೇಳ್ತಾನೆ ಇದ್ರು ಅವರು. ಬಟ್ ನನ್ಗೆ ಹೆಂಗೆ ಎತ್ತ ಅಂತ ಗೊತ್ತಾಗ್ತಾನೆ ಇರ್ಲಿಲ್ಲ. ತುಂಬಾ ಭಯ. ಎಲ್ಲಾದ್ರೂ ಹೋಗ್ತೀನಿ ಅವರು ಅಂದ್ರೆ ನಮ್ ಹಸ್ಬೆಂಡ್ ಎಲ್ಲಾದ್ರೂ ಹೋಗ್ತೀನಿ ಅಂದ್ರು ನಾನ್ ಅವ್ರಿಗೆ ಕಳ್ಸಕ್ಕೆ ರೆಡಿ ಆಗ್ತಿರ್ಲಿಲ್ಲ. ಫ್ಯಾಕ್ಟ್ರಿಗೆ ಹೋಗು, ನೇರ ಮನೆಗ್ ಬಾ ಅಂತ ಭಯ ನನ್ಗೆ. ಸೊ ಆ ಟೈಮಲ್ಲಿ ನೆಕ್ಸ್ಟ್ ಸಂಡೇ ಬಂತು. ನೆಕ್ಸ್ಟ್ ಸಂಡೇ ಮತ್ತೆ ಹೋಗ್ಬೇಕು. ಸೊ ಬೆಳಗ್ಗೆ 4:30 ಎದ್ದು ಹೋಗ್ತಾ ಇದ್ದಿದ್ದು ನಾವು. 5 o'clock until 6 ತನಕ ಹೋಗಿ ಧ್ಯಾನ ಮಾಡಿ ಬರ್ತಿದ್ವಿ ನಾವು. ಸೊ ಆ ಟೈಮಲ್ಲಿ ಬಂತು, ಆ ದಿವಸ ಬಂತು. ನಂಗೆ ಹೋಗಕ್ ಮನ್ಸಿಲ್ಲ, ನಾನ್ ಬರಲ್ಲ, ನೀನು ಹೋಗ್ಬೇಡ ಅಂತ ಹೇಳ್ದೆ ನಮ್ ಹಸ್ಬೆಂಡ್ಗೆ ನಾನು. ಸೊ ಹಸ್ಬೆಂಡ್ ಹೇಳಿದ್ರು, ಅದು ನೋಡಿದ್ ನನ್ ಪಾಸ್ಟ್, ನಿಂಗ್ ಬರಕ್ ಮನ್ಸಿದ್ಯಾ ಬಾ, ನಾನಂತೂ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಅವರು.
ಸರಿ ಇವಾಗ ಏನ್ ವಿಧಿ ಇಲ್ಲ ಅಂತ ನಾನು ಜೊತೆಗೆ ಹೋದ್ಬಿಟ್ಟು ಅಲ್ಲಿ ಕೂತ್ಕೊಂಡೆ, ಧ್ಯಾನ ಮಾಡಕ್ ಸ್ಟಾರ್ಟ್ ಆಯ್ತು. ಸೊ ಆ ಕ್ಷಣದಲ್ಲಿ ನನ್ಗೆ ಅಲ್ಲಿ ಇನ್ನೊಂದು ಅನುಭವ ಆಯ್ತು ಆಕ್ಚುಲಿ. ಏನಂದ್ರೆ ಒಂದು ವೈಟ್ ಸರೌಂಡಿಂಗ್ ಅಲ್ಲಿ ಲೆಫ್ಟ್ ಕಣ್ಣಿಂದ ಒಂದು ಕೆಂಪು ಬಾಲ್ ರೈಟ್ ಕಣ್ಣಿ ತನಕ ಹೋಗ್ಬಿಟ್ಟು ಫುಲ್ ಸುತ್ತ ತಿರ್ಕೊಂಡು ನಂದ ಮೂಗಿಂದ ಹಿಡಿದು ನನ್ ಫುಲ್ ಇದು ಇಲ್ ತನಕನು ಕೆಂಪಗಾಯ್ತು. ಅದೇನಪ್ಪಾ ಅಂತಾನೆ ಅರ್ಥ ಆಗಿಲ್ಲ ನನ್ಗೆ. ಸೊ ಏನಪ್ಪಾ ಅಂತ ಅರ್ಥ ಮಾಡ್ಕೊಳಕ್ಕೆ ಅಂತ ಇದ್ ಮಾಡ್ಕೊಂತಾ ಇದೀನಿ, ಕ್ವಶನ್ ಹಾಕ್ತಾ ಇದೀನಿ. ಅಷ್ಟರಲ್ಲಿ ಗೊತ್ತಾಯ್ತು, ನೀನು ಸದಾ ಸುಮಂಗಲಿಯಾಗಿರ್ತೀಯ, ನೀನ್ ಏನು ಆತರ ಭಯ ಪಡ್ಬೇಡ ಅಂತ ಒಂದ್ ಮೆಸೇಜ್ ಕಾಣ್ಕೊಂಡ್ ಬರ್ತಿದೆ ಅಂತ ನಂಗೆ ಅನ್ಸ್ತು. ಮೂಗಿಂದ ಹಿಡಿದು ಫುಲ್ ಇಲ್ಲೆಲ್ಲ ಫುಲ್ ಕೆಂಪಿದ್ದು. ಸೊ ಅದು ಬಂದು ಸಿಂಧೂರ ಇಂಡಿಕೇಶನ್ ಅಂತ ತಿಳ್ಕೊಂಡೆ ನಾನು. ಸೊ ಅವಾಗ ನನ್ಗೆ ತುಂಬಾ ವಿಚಿತ್ರ ಅನ್ಸ್ತು. ಆ ಕ್ಷಣದಲ್ಲೇ ನನ್ಗೆ ಅದು ಭಯ ಅಂತ ಇತ್ತಲ್ಲ, ಒಂದ್ ವಾರ ಪೂರ್ತಿ ಭಯ ಇತ್ತು, ಎಲ್ಲೂ ಕಲ್ಸ್ತಾ ಇರ್ಲಿಲ್ಲ ಇವ್ರಿಗೆ, ಅದ್ ಭಯ ಹೋಯ್ತು. ಸೊ ಅದೊಂದು ಅನುಭವ ಹೇಳಕ್ ಇಷ್ಟ ಪಡ್ತೇನೆ ನಾನು. ಆಮೇಲೆ ಅಂದ್ರೆ ಧ್ಯಾನದಿಂದ ನಿಮ್ಮ ಮನೆಯವರ ಗತ ಜನ್ಮ ನೋಡಿ ತುಂಬಾ ಭಯ ಪಟ್ರಿ. ಭಯ ಧ್ಯಾನದಿಂದನೇ ಕಡಿಮೆ ಆರಾಮಾಯ್ತು. ಧ್ಯಾನದಿಂದನೇ ಮತ್ತೆ ನಿಮಗ್ ಉತ್ತರ ಸಿಕ್ತು. ಧ್ಯಾನದಲ್ಲಿ ನೋಡಿದ್ರೆ ಮತ್ತೆ ಧ್ಯಾನನೇ ನಿಮಗ್ ಸರಿ ಮಾಡ್ಸಿದೆ. ಅಂದ್ರೆ ಧ್ಯಾನ ಇಸ್ ನಥಿಂಗ್ ಬಟ್ ಕೀ ಎಲ್ಲದಕ್ಕೂ ಓಪನ್ ಆಗೋದು. ಪಾಸ್ಟ್ ಪ್ರೆಸೆಂಟ್ ಆಗ್ಲಿ ಫ್ಯೂಚರ್ ಆಗ್ಲಿ, ನಮ್ ಫ್ಯೂಚರ್ ಆರಾಮಾಗಿರ್ಬೇಕಂದ್ರೆ ಕೂಡ ಧ್ಯಾನನೇ. ಅದು ತುಂಬಾ ಚೆನ್ನಾಗಿತ್ತು. ಇನ್ನೊಂದು, ನೀವು ನಾನ್ ವೆಜ್ ಅನ್ನೋದು ಫ್ಯಾಮಿಲಿನಲ್ಲಿ ಎಲ್ಲರೂ ಇರ್ತಾರೆ, ನಾನ್ ಬಿಟ್ಟಿದೀನಿ ಪ್ರೇಮನಾಥ್ ಸರ್ ಕಡೆಯಿಂದ ಅಂತ ಹೇಳಿದ್ರಿ. ಮಾಡೋದು ಯಾಕಂದ್ರೆ ಟೆಂಪ್ಟೇಷನ್ ಆಗ್ತಾ ಇತ್ತು. ನಿಮ್ಮ ಒಂದು ಫ್ಯಾಮಿಲಿ ಸರ್ಕಲ್ ಆಲ್ರೆಡಿ ನೀವ್ ಹೇಳಿದ್ರಿ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿ, ಯಾವ ತರ ರಿಯಾಕ್ಷನ್ ಇತ್ತು? ಅಂದ್ರೆ ಓಕೆ ನೀ ತಿಂದಿಲ್ಲ ಅಂದ್ರೆ ಓಕೆ ಅಂತಂದ್ರ, ಇಲ್ಲ ತಿನ್ನು ಅಂತ ಫೋರ್ಸ್ ಮಾಡಿದ್ರ, ಇಲ್ಲ ನೀನ್ ಬಿಟ್ರೆ ನಮ್ಗೆ ಅದಕ್ಕ ಅಂದ್ರ, ಇಲ್ಲ ಈಗ ಪ್ರೆಸೆಂಟ್ ಫ್ಯಾಮಿಲಿ ಯಾವ ತರ ಇದೆ, ವೆಜ್ಜಿಗ್ ಕನ್ವರ್ಟ್ ಆದ್ರ? ಇದ್ರಲ್ಲಿ ನಂಗೆ ನಾನು ಹೇಳ್ಬೋದು, ನಾನ್ ಟೋಟಲಿ ಬ್ಲೆಸ್ಡ್ ಅಂತ ಹೇಳ್ಬೋದು ಮೇಡಮ್. ಸೊ ನಮ್ ಹಸ್ಬೆಂಡು ಅಗೇನೆಸ್ಟ್, ಅವ್ರು ತಿನ್ನಕ್ ಅಷ್ಟಾಗಿ ಇಷ್ಟ ಪಡ್ತಿರ್ಲಿಲ್ಲ. ಒಳ್ಳೇದಾಯ್ತು. ಹಾ, ಅದು ಬಿಟ್ಟಾದ್ಮೇಲೆ ನಾವು ಸೆಪ್ರೇಟ್ ಆಗ್ಬಿಟ್ವಿ. ಅಂದ್ರೆ ಸೆಪ್ರೇಟ್ ಆದ್ವಿ. ಸೊ ಅದಾದ್ಮೇಲೆ ಟೋಟಲಿ ನಂಗೆ ಅಡ್ಗೆ ಮಾಡೋದು ಇಲ್ಲ ತಿನ್ಸೋದು ಅಂತ ಇರ್ಲಿಲ್ಲ. ನಂಗಿರೋದು 2 ಮಕ್ಳಿದ್ದಾರೆ. ಸೊ ಅವ್ರು ಕೇಳ್ತಾನು ಇರ್ಲಿಲ್ಲ, ನಂಗೆ ಮಾಡ್ಕೊಡು, ಈ ತರ ನಂಗೆ ತಿನ್ಬೇಕಂತ ಆಸೆ ಆಗ್ತಿದೆ ಮಾಡ್ಕೊಡು ಅಂತಾನು ಹೇಳ್ತಿರ್ಲಿಲ್ಲ. ಸೊ ಎಲ್ಲ ಅದು ಇವಾಗ ನೀವ್ ಹೇಳಿದ್ರಲ್ಲ ಒಂಥರ ಕೀ ಅಂತ, ಸೊ ಆ ಕೀ ನಂಗೆ ಸಿಕ್ಬಿಡ್ತು ಅಂತ ತಿಳ್ಕೊಂತೀನಿ ಮೇಡಮ್ ಅಷ್ಟೇ. ನಂಗೆ ಅದ್ರಲ್ಲಿ ಯಾವ್ದು ಈಗ ತನಕ ತಿನ್ನು ಮಾಡು ಅಂತ ಸ್ವಲ್ಪ ಅಮ್ಮ ಅಪ್ಪ ಹೇಳ್ತಿದ್ರು ಅಷ್ಟೇ, ಈ ತರ ಬಿಟ್ಬಿಟ್ರೆ ಹೆಂಗೆ ಎತ್ತ ಅಂತ. ಬಟ್ ಅಷ್ಟಾಗಿ ನಂಗೆ ಅದು ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಅನ್ಸಿಲ್ಲ ಮೇಡಮ್. ಏನೋ ಹೆಂಗೋ ಈಸಿಲಿ ಮೂವ್ ಆಗೋಗ್ಬಿಟ್ಟೆ. ಯಾವಾಗ ನೀವು ಒಂದು ಟೋಟಲ್ ಕಾನ್ಶಿಯಸ್ ಆಗಿ ನೀವು ಭಾಷೆ ಕೊಟ್ರಿ ಪ್ರೇಮನಾಥ್ ಸರ್ಗೆ, ಅಂದ್ರೆ ಸ್ವಲ್ಪ ಭಯ ಇದ್ರು ಕೂಡ ಬಿಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇಂದ ಭಾಷೆ ಕೊಟ್ಟಿದ್ದು ಒಂದು ಗುರುಗಳ ಮುಂದೆ. ಅಂದ್ರೆ ನಮ್ಗೆ ಯಾರು ಜ್ಞಾನ ಕೊಡ್ತಾರೆ ಅವ್ರೆಲ್ಲರೂ ಗುರುಗಳೇ. ಅವ್ರ ಮುಂದೆ ನೀವು ಭಾಷೆ ಕೊಟ್ಟಿದ್ದಕ್ಕೆ ಆ ಗುರುಗಳ ಒಂದು ಶಕ್ತಿಯಿಂದನೇ ನಿಮ್ಗೆಲ್ಲ ನಡೆಸ್ತಾ ನೇಚರ್ ಬ್ಲೆಸ್ ಮಾಡಿದೆ. ಯಾಕಂದ್ರೆ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ನಾವು ಅದನ್ನೆಲ್ಲ ನಾವು ಒಂದು ಡಿಸಿಷನ್ ತಗೊಳ್ಬೇಕಂದ್ರೂ ತುಂಬಾ ಕಷ್ಟನೇ. ಬಟ್ ಸ್ಟ್ಯಾಂಡ್ ಆಗಿದ್ದೀರಾ, ನೀವೇನ್ ತಿಳ್ಕೊಂಡಿದ್ದು ಸ್ಟ್ಯಾಂಡ್ ಆಗಿದ್ದಕ್ಕೆ ನಿಮ್ಮ ಮನೆಯವ್ರ ಸಪೋರ್ಟ್ ಸಿಕ್ತು. ಈಗ ಅವ್ರಿಗೂ ಇಷ್ಟ ಇಲ್ಲ ಅಂದಾಗ ಆಬ್ವಿಯಸ್ಲಿ ಒಂದ್ ಫ್ಯಾಮಿಲಿನಲ್ಲಿ ಗಂಡ ಹೆಂಡತಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಅಲ್ಲಿ ನೀಟ್ ಆಗಿ ನಡೆದೋಗ್ಬಿಡುತ್ತೆ. ಒಬ್ರಿಗೆ ಬೇಕು ಅಂದಾಗ ಅಲ್ಲಿ ಬರುತ್ತೆ ಪ್ರಾಬ್ಲಮ್. ಗಂಡ ಹೆಂಡತಿ ಇಬ್ರು ಜೊತೆಯಾಗಿ ಧ್ಯಾನಕ್ ಬಂದ್ಬಿಟ್ಟಿದೀರಾ, ಧ್ಯಾನ ಮಾಡ್ತಾ ಇದ್ದೀರಾ. ಈಗ ನಿಮ್ಮ ಮಕ್ಳು ಸಹ ಅದೇ ತರನ ಮೆಡಿಟೇಷನ್ ನಲ್ಲಿ? ಹಾ, ನಮ್ ಮಗಳು ಬಂದು ಅವಳು PU ಫಸ್ಟ್ ಸೆಕೆಂಡ್ ಇಯರ್ ಇವಾಗ. ಸೊ ಅವಳು ಕೂಡ ಸ್ಕೂಲ್ ಆಮೇಲೆ ಕಾಲೇಜ್ ಇದ್ರೆ ಮಾಡ್ತಾಳೆ, ಅಷ್ಟಾಗಿಲ್ಲ ಬಟ್ ಮಾಡ್ತಾಳೆ. ಬಟ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಏನಂದ್ರೆ ಅವಳು ಕೂಡ ಒಂದು ಮೆಡಿಸಿನ್ಸ್ ತಗೊಳಲ್ಲ, ಏನೇ ಬರ್ಲಿ ಶಿ ವಿಲ್ ಹೀಲ್ ಹರ್ ಸೆಲ್ಫ್. ಅದು ಒಂದು ಹೇಳಕ್ ಇಷ್ಟ ಪಡ್ತೀನಿ ನಾನು. ಅಂದ್ರೆ ನಮ್ ಮನೇಲಿ ಟೋಟಲ್ ಆಗಿ ಮೆಡಿಸಿನ್ಸ್ ಬಾಕ್ಸೇ ಇಲ್ಲ. ಬಾಕ್ಸ್ ಇಟ್ಟಿದ್ದು ತೆಗ್ದು ಬಿಸಾಕ್ಬಿಟ್ಟೆ ನಾನು, ಅದಿದ್ರೆ ತಾನೆ ಅಂತ.
ಸೊ ಟೋಟಲಿ ಯಾರು ಮೆಡಿಸಿನ್ಸ್ ತಿನ್ನಲ್ಲ ಮೇಡಮ್. ಓಕೆ, ಅಂದ್ರೆ ಮೆಡಿಟೇಷನ್ ಇಂದ ನಿಮ್ಗೆ ಫಸ್ಟ್ ಹೀಲಿಂಗ್ ಎನರ್ಜಿ ಅನ್ನೋದು ಬಂದ್ಬಿಟ್ಟಿದೆ. ಹೌದು ಮೇಡಮ್. ಯಾವ ತರ ಬಂದ್ರು ಧ್ಯಾನದಿಂದ ಅವರಿಗೆ ಪ್ರೇಮ್ನಾಥ್ ಸರ್ ಅವರ ಗೈಡೆನ್ಸ್ ಆಯ್ತು, ಸುರೇಶ್ ಸರ್ ಅವರ ಗೈಡೆನ್ಸ್ ಇಂದ ಅವರು ಧ್ಯಾನದಿಂದ ಸಸ್ಯಾಹಾರಕ್ಕೆ ಬಂದ್ರು. ಸಸ್ಯಾಹಾರದಿಂದ ಮತ್ತೆ ಅವರು ತಮ್ಮ ಒಂದು ಭಯ ಏನು ಇತ್ತು, ಎಲ್ಲರಿಗೂ ಸರ್ವೇ ಸಾಮಾನ್ಯ ಒಂದು ಭಯ ಅನ್ನೋದು ಕಾಡ್ತಾ ಇರುತ್ತೆ, ಆ ಭಯನ ಕೂಡ ಅವ್ರು ತೊಲಗಿಸ್ಕೊಂಡ್ರು. ಹಾಗೆ ಮತ್ತೆ ಏನ್ ತಗೊಂಡ್ರು ಅವರು ಧ್ಯಾನದಿಂದ ಅವರ ಒಂದು ಮನೆಯಲ್ಲಿ, ಈಗ ಸರ್ ಹೇಳ್ತಾರೆ ಯಾವಾಗ್ಲೂ ನೋ ಮೆಡಿಸಿನ್ ನೋ ಡಾಕ್ಟರ್ ಅಂತೇಳಿ, ಅದನ್ನ ಅವರು ಅಚ್ಚುಕಟ್ಟಾಗಿ ಪಾಲಿಸ್ತಾ ಇದ್ದಾರೆ. ನೋಡಿ ಆತ್ಮೀಯರೇ, ಧ್ಯಾನ ಒಂದಕ್ಕಲ್ಲ ಎಲ್ಲದಕ್ಕೂ ಒಂದು ಕೀ ಇದ್ದಂಗೆ, ಆನ್ಸರ್ ಇದ್ದಂಗೆ. ಯಾವುದೇ ಕ್ವಶನ್ ಹಾಕಿ ಆನ್ಸರ್ ಮಾತ್ರ ಧ್ಯಾನ ಅಂತ ಬರುತ್ತೆ ಆತ್ಮೀಯರೇ. ದಟ್ ಈಸ್ ಧ್ಯಾನದ ಮಹತ್ವ ಅಂದ್ರೆ ಇದೇ ಆತ್ಮೀಯರೇ. ನಿಮ್ಗೆ ಆಧ್ಯಾತ್ಮಿಕ ಕಡೆ ಬೇಕಾ, ಅದು ಸಿಗುತ್ತೆ. ಪ್ರಾಪಂಚಿಕ ಕಡೆ ಬೇಕಾ, ಅದು ಸಿಗುತ್ತೆ. ಆಧ್ಯಾತ್ಮಿಕದಲ್ಲಿ ಎಷ್ಟೋ ವಿಷಯಗಳಿದಾವೆ. ಟೆಲಿಪತಿ ಅಂತ ಹೇಳಿ, ಮತ್ತೆ ಸೂಕ್ಷ್ಮ ಪ್ರಯಾಣ ಅಂತ ಹೇಳಿ, ಮತ್ತೆ ಆಟೋ ರೈಟಿಂಗ್ ಅಂತ ಹೇಳಿ, ಮತ್ತೆ ನಾವು ಬೇರೆ ಸೂಕ್ಷ್ಮ ಪ್ರಯಾಣದಿಂದ ಇತರ ಲೋಕಕ್ಕೆ ಹೋಗಿ ಅಲ್ಲಿ ತಿಳ್ಕೊಂಡು ಬರೋದು ಎಷ್ಟೋ ಇದಾವೆ. ಅವೆಲ್ಲವೂ ನೀವು ಅನುಭವಿಸ್ತೀರಾ ನಿಮ್ಗೆ ಬೇಕು ಅಂದ್ರೆ. ಆದ್ರೆ ಯಾವ್ದನ್ನು ಕೋರೋದ್ ಅವಶ್ಯಕತೆ ಇಲ್ಲ. ನಾವು ಧ್ಯಾನ ಮಾಡ್ತಾ ಹೋಗ್ಬೇಕು. ನಮಗೆ ಏನು ಕೊಡೋದಿರುತ್ತೆ ಪ್ರಕೃತಿ ಕೊಡ್ತಾ ಹೋಗುತ್ತೆ. ಅದೇ ತರ ಪ್ರಾಪಂಚಿಕದಲ್ಲಿ ಸಹ ಅಷ್ಟೇ. ನಾವು ಇದು ಬೇಕು ಇದು ಬೇಕು ಇದು ಬೇಕು ಅಂತ ಒಂದೊಂದೇ ಆಗಿ ಹೇಳೋದು ಬೇಕಿಲ್ಲ, ಕೇಳೋದು ಬೇಕಿಲ್ಲ ಆತ್ಮೀಯರೇ. ಯಾವಾಗ ಧ್ಯಾನ ಅನ್ನೋ ಒಂದು ಶಬ್ದ ನಮ್ಮ ಜೀವನದಲ್ಲಿ ಭಾಗಿಯಾಗಿ ಆ ಧ್ಯಾನ ಪ್ರಯಾಣ ಮಾಡ್ತಿರ್ತೀವೋ, ಆಟೋಮೆಟಿಕ್ ಆಗಿ ನಮ್ಮ ಜೀವನಕ್ಕೆ, ನಮ್ಮ ಸಂಸಾರಕ್ಕೆ, ನಮ್ಮ ಒಂದು ಫ್ಯಾಮಿಲಿಗೆ ಏನ್ ಬೇಕೋ ತಾನೇ ನೆರವೇರಿಸ್ತಾ ಇರುತ್ತೆ. ಯಾಕೆ ನೆರವೇರಿಸುತ್ತೆ ಅಂತಂದ್ರೆ, ಪ್ರಕೃತಿ ಏನ್ ಮಾಡುತ್ತೆ ಅಂದ್ರೆ, ನನ್ನ ಕೆಲಸ ನೀನ್ ಮಾಡ್ತಾ ಇದೀಯಾ, ನನ್ನ ಒಂದು ಉನ್ನತಿಗೆ ನೀನು ಶ್ರಮಿಸ್ತಾ ಇದೀಯಲ್ಲ, ನಿನ್ನ ಒಂದು ಆಗು ಹೋಗುಗಳ ವಿಚಾರ, ನಿನ್ನ ಒಂದು ಜವಾಬ್ದಾರಿ ನಾನ್ ತಗೊಳ್ತೀನಿ ಅಂತ ಹೇಳುತ್ತೆ ಪ್ರಕೃತಿ. ಅಂದ್ರೆ ಇಲ್ಲಿ ಏನು, ಮತ್ತೆ ನೀವ್ ಅಂತೀರಾ ಅಂದ್ರೆ ಇಲ್ಲಿ ದೇವ್ರಿಗೆ ಹೇಳ್ದಂಗ ಆಯ್ತಲ್ಲ, ದೇವ್ರಿಗೆ ನಾವು ಭಕ್ತಿಯಿಂದ ಇದ್ರೆ ದೇವ್ರು ನಮ್ಮನ್ನ ನೋಡ್ಕೊಂತಾನೆ ಅಂತೇಳಿ. ಬಟ್ ಇದು ಹಾಗಲ್ಲ ಆತ್ಮೀಯರೇ. ಅಲ್ಲಿ ನಾವು ನಮಸ್ಕಾರ ಮಾಡಿ ಕೇಳ್ಕೊಂತಿರ್ತೀವಿ. ಇಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ನಾವು ಮಾಡ್ತಾ ಆಚರಣೆಯಲ್ಲಿ ಇಡ್ತಾ ಇನ್ನೊಬ್ಬರಿಗೆ ಆಚರಣೆಯಲ್ಲಿ ಇಡಿ ಅಂತ ಹೇಳ್ತಾ ಇದೀವಿ. ನಾವು ಧ್ಯಾನ ಮಾಡ್ತಾ, ನಾವು ಆನಂದವಾಗಿ ಇರ್ತಾ, ಜ್ಞಾನದಿಂದ ಜೀವನ ಮಾಡ್ತಾ ಇದೀವಲ್ಲ, ಅದನ್ನೇ ಮತ್ತೆ ಇನ್ನೊಬ್ಬರಿಗೂ ಸಹ ನೀವು ಧ್ಯಾನ ಮಾಡಿ ನಿಮ್ಮ ಜೀವನನು ಆನಂದವಾಗಿ ಇಟ್ಕೊಳ್ಳಿ. ನಿಮ್ಮ ಒಂದು ಜೀವನದಲ್ಲಿ ಏನೇ ಬರ್ಲಿ ಎಲ್ಲದಕ್ಕೂ ಒಂದು ಉತ್ತರ ಅನ್ನೋದಿದೆ, ಆ ಒಂದು ಪರಿಹಾರ ಅನ್ನೋದು ಇದೆ ಅಂತ ಒಂದು ಧೈರ್ಯ ಈ ಧ್ಯಾನ ಕೊಡುತ್ತೆ ಆತ್ಮೀಯರೇ. ಧ್ಯಾನ ಈಸ್ ನಥಿಂಗ್ ಬಟ್ ಒಂದು ಶಕ್ತಿ. ನೀವು ಆಲೋಚನೆಯಿಂದ ನೀವು ಮಾಡ್ತಿರ್ತೀರಾ, ಆ ಒಂದು ಆಲೋಚನೆಗೆ ಈ ಧ್ಯಾನದ ಶಕ್ತಿ ಹೋಗುತ್ತೆ ಆತ್ಮೀಯರೇ. ಅದಕ್ಕೆ ನಾವು ಧ್ಯಾನಕ್ಕೆ ಯಾವಾಗ್ಲೇ ಆಯ್ತು, ಧ್ಯಾನದಲ್ಲಿ ಬಂದ್ವೋ ಆಯ್ತು, ಆಟೋಮೆಟಿಕ್ ನಮ್ಮ ಒಂದು ಗುಣಗಳು, ನಮ್ಮ ಒಂದು ಆಲೋಚನೆಗಳು, ನಮ್ಮ ಒಂದು ಮಾತುಗಳು, ನಮ್ಮ ಒಂದು ಕೈಯಿಂದ ಕೆಲಸ ಮಾಡೋದು ಏನೇ ಮಾಡಿ ಎಲ್ಲವೂ ಸಕಾರಾತ್ಮಕವಾಗಿ ಮಾಡ್ತಾ ಹೋಗ್ಬೇಕು, ಮಾಡ್ತಾ ಇರ್ಬೇಕು ಸಹ. ಈಗ ಏನಾದ್ರೂ ಅಪ್ಪಿ ತಪ್ಪಿ ಕೂಡ ಬರುತ್ತೆ, ಯಾಕಂದ್ರೆ ನಾವು ಮನುಷ್ಯರು, ದೇವತೆಗಳು ಆಗ್ತಾ ಇದೀವಿ. ನಾವು ದೇವರು ಅಂತ ಹೇಳ್ತಾರೆ ಸರ್ ಆಗ್ಲಿ ಎಲ್ಲರೂ ಆಗ್ಲಿ, ಹೌದು ನಾವು ದೇವ್ರು. ಆದ್ರೆ ಅಪ್ಪಿ ತಪ್ಪಿ ಒಂದು ಮನುಷ್ಯನ ಗುಣ ಯಾವಾಗೋ ಒಂದ್ಸರಿ ಬರ್ತಾ ಇರುತ್ತೆ. ಈಗ ನಾನು ಇಷ್ಟ ಹೇಳ್ತಾ ಇದ್ದೀನಿ ಅಂದ್ರೆ ನನಗ್ ಬರಲ್ಲ ಅಂತನ, ನನಗೂ ಬರುತ್ತೆ. ಆದ್ರೆ ಅಲ್ದ ಏನಾಗುತ್ತೆ ಅಂದ್ರೆ, ಆ ಒಂದು ನಕಾರಾತ್ಮಕ ಆಲೋಚನೆ ಬಂತು ಅಂದ್ರೆ ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಏನ್ ಮಾಡುತ್ತೆ, ನೋ ರಾಧಾ ಇದು ಅಲ್ಲ ಆಲೋಚನೆ ಮಾಡೋದು, ಈ ತರ ಮಾಡ್ಬಾರ್ದು ಅಂತ ಇನ್ನೊಂದು ಕಡೆಯಿಂದ ನಮ್ಮ ಮನಸ್ಸಿನ ಮಾತು ಒಳಗಡೆ ಇಂಟ್ಯೂಷನ್ ಅಂತ ಹೇಳ್ತೀವಲ್ಲ, ಆ ಇಂಟ್ಯೂಷನ್ ಏನೂ ಅಲ್ಲ, ನಮ್ಮ ಮನಸ್ಸಿನಿಂದ ಆಳವಾಗಿರೋ ಮಾತು, ಆ ಜ್ಞಾನ ನಮ್ಗೆ ಕೇಳ್ಸಕ್ಕೆ ಶುರು ಆಗುತ್ತೆ. ಆಗ ನಾವ್ ಏನ್ ಮಾಡ್ತೀವಿ, ಮತ್ತೆ ನಾವು ಟರ್ನ್ ಆಗ್ಬಿಡ್ತೀವಿ ಪಾಸಿಟಿವ್ ಸೈಡ್. ಆ ತರ ಒಂದು ಧ್ಯಾನ ಈ ಶಕ್ತಿಯಿಂದ ನಮ್ಮನ್ನ ಜ್ಞಾನದಿಂದ ಜೀವನ ಮಾಡ್ಸಕ್ಕೆ ಕಳಿಸುತ್ತೆ ಆತ್ಮೀಯರೇ. ಎಸ್ ಆತ್ಮೀಯರೇ, ಇನ್ನೂ ಒಂದು ವಿಷಯವನ್ನ
ನಾನ್ ತಿಳಿಸ್ಬೇಕು ಅಂತ ಅನ್ಕೊಂತ ಇದ್ದೀನಿ. ಎಲ್ಲರ ಒಂದು ಅನುಭವನ ಕೇಳ್ಬೇಕು ಅಂತ ಯಾವಾಗ್ಲೂ ನಾ ಹೇಳ್ತಾ ಇರ್ತೀನಿ. ಪತ್ರಿ ಸರ್ ಕೂಡ ಯಾವಾಗ್ಲೂ ಹೇಳ್ತಿರ್ತಾರೆ ಕೇಳ್ಬೇಕು ಅಂತೇಳಿ. ಆಗ ನಾನು ಅವಾಗ ಏನಪ್ಪ ಇದು ನಮ್ಮ ಅನುಭವ ಹೇಳಿ ನಾವು ಮುಂದಕ್ಕೆ ಹೋಗ್ಬಿಡ್ತಿದ್ದೆ. ಪತ್ರಿ ಸರ್ ಬಂದಾಗ ಬೇರೆಯವ್ರ ಅನುಭವ ಕೇಳ್ಬೇಕಂದ್ರೂ ಕೂಡ ನನ್ಗ ಆಗ್ತಿರ್ಲಿಲ್ಲ. ಆದ್ರೆ ಅವ್ರಿಗೆ ಎಷ್ಟು ಸಹನೆ ಇದೆ, ಪ್ರತಿಯೊಬ್ಬರ ಅನುಭವ ಕೇಳ್ತಾರೆ ಅಂತಂದ್ರೆ ಆಗ ಹೇಳ್ತಾ ಇದ್ರು ಪ್ರತಿಯೊಬ್ಬರ ಅನುಭವದಿಂದ ಎಷ್ಟೋ ತಿಳ್ಕೊಳೋದಿರ್ತದ. ಹಾಗೆ ಅವರಿಗೂ ಒಂದು ಹೇಳಿದಾಗ ಒಂದು ಹಗುರ ಅನ್ನೋದಿರುತ್ತೆ, ಅದನ್ನ ನಾವು ಕೇಳ್ತಾ ಹೋಗ್ಬೇಕು. ಅಲ್ಲಿ ಸಜೆಷನ್ಸ್ನು ಸಿಗ್ತಾವ ಮತ್ತೆ ಗೈಡೆನ್ಸ್ನೂ ಆಗುತ್ತೆ. ಈಗ ಒಂದ್ ವೇಳೆ ಈ ತರ ಅನಿಸ್ತಾ ಇದೆ ಅಂದ್ರೆ ಅದಕ್ಕೆ ಅಲ್ಲಿರೋ ಮಾಸ್ಟರ್ಸ್ ಈ ತರ ಅಲ್ಲ ಈ ತರ ಮಾಡ್ಬೇಕು, ಈ ತರ ಅಲ್ಲ ಈ ತರ ಆಲೋಚನೆ ಮಾಡ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೆ ನಮ್ಮ ಅನುಭವಗಳನ್ನ ಹಂಚ್ಕೊಳ್ತಾ ಹೋಗ್ಬೇಕು. ಒಂದ್ ವೇಳೆ ನಿಮ್ದೆಲ್ಲ ಸಜೆಷನ್ ನಿಮ್ದೆಲ್ಲ ಅನುಭವ ಸರಿಯಾಗಿತ್ತು ಅಂದಾಗ ಇನ್ನೊಬ್ರಿಗೆ ಅದು ಪ್ರೇರಣೆ ಆಗುತ್ತೆ. ಓಹೋ ನಾನ್ ಹಿಂಗ ಆಲೋಚನೆ ಮಾಡ್ತಾ ಇದ್ದೆ, ಹೀಗಲ್ಲ ಈ ತರ ಮಾಡ್ಬೇಕು ಅಂತೇಳಿ. ಅದಕ್ಕೆ ಅನುಭವನ ಹಂಚ್ತಾ ಹೋಗ್ಬೇಕು, ಅನುಭವಗಳನ್ನ ಕೇಳ್ತಾ ಹೋಗ್ಬೇಕು ಆತ್ಮೀಯರೇ. ನಾವು PMC ಕನ್ನಡ ಚಾನೆಲ್ ನಲ್ಲಿ ಪ್ರತ್ಯೇಕವಾಗಿ ಯಾಕೆ ಇಟ್ಟಿದೀವಿ ಅನುಭವವೇ ಜ್ಞಾನ ಅನ್ನೋದು. ಎಲ್ಲ ಒಂದು ಸಬ್ಜೆಕ್ಟ್, ಒಂದು ಕ್ಲಾಸ್, ನಂತರ ಧ್ಯಾನ, ನಂತರ ಒಂದು 10 ನಿಮಿಷದಲ್ಲಿ ಅನುಭವ ಹಂಚಿಕೆ ಮುಗಿಸ್ಬೋದಾಗಿತ್ತು. ಪ್ರತ್ಯೇಕವಾಗಿ ಯಾಕೆ ಇಟ್ಟಿದೀವಿ? ಇದು ಪತ್ರಿ ಸರ್ ಅವರ ಇಂದ ನಾವು ತಿಳ್ಕೊಂಡಿರೋ ಜ್ಞಾನ ಎಲ್ಲರೂ ತಿಳ್ಕೊಳ್ಳಿ, ಎಲ್ಲರೂ ಕೇಳ್ಬೇಕು ಎಲ್ಲರ ಅನುಭವನ ಅಂತ ಆ ಒಂದು ಉದ್ದೇಶಕ್ಕೆ ನಾವು PMC ಕನ್ನಡ ಚಾನೆಲ್ ವತಿಯಿಂದ ನಾವು ಈ ಒಂದು ಪ್ರಸಾರವನ್ನ ಮಾಡ್ತಾ ಇದ್ದೀವಿ ಆತ್ಮೀಯರೇ. ಪ್ರತಿಯೊಬ್ರು ನಿಮ್ಮ ಧ್ಯಾನವನ್ನ ಮಾಡ್ತಾ ಹೋಗಿ, ಧ್ಯಾನ ಅನುಭವನ ಹಂಚುತ್ತಾ ಹೋಗಿ, ಹಾಗೆ ಹಂಚುತ್ತಾ ಪ್ರಚಾರವನ್ನ ಕೂಡ ಮಾಡ್ತಾ ಹೋಗಿ ಆತ್ಮೀಯರೇ. ನಾನು ಒಂದು ಸ್ವಲ್ಪ ವರ್ಷದ ಹಿಂದೆ ನಾನು ಸಹ ಯಾರ್ದು ಕೇಳ್ತಿದ್ದಿಲ್ಲ. ಅವಾಗ ಹೇಳ್ತಿದ್ರು ನನ್ ಜೊತೆಗಿದ್ದವ್ರು, ಮಾಸ್ಟರ್ಸ್ ಆಯ್ತು, ಫ್ರೆಂಡ್ಸ್ ಆಯ್ತು, ನೀನು ಒಂದಿನ ಎಲ್ಲರದು ಕೇಳ್ತೀಯ ರಾಧಾ ಅಂತೇಳಿ. ಅವಾಗ ನಾನಂದೆ ನನ್ಗಿಷ್ಟ ಇಲ್ಲ ಅಂದಾಗ ನಾನು ಹೆಂಗ ಕೇಳ್ತೀನಪ್ಪಾ ಅಂತಂದೆ. ಆದ್ರೆ ಧ್ಯಾನ ಮಾಡ್ತಾ ಒಂದು ಶಕ್ತಿಯಿಂದ ಜ್ಞಾನ ಬರುತ್ತೆ ಅಂತ ಹೇಳ್ತೀವಲ್ಲ, ಆ ಜ್ಞಾನದಿಂದ ಇವತ್ತು ನಾನು ಪ್ರತಿಯೊಬ್ಬರ ಅನುಭವನ ಸಹನೆಯಿಂದ, ಇಷ್ಟದಿಂದ, ಮತ್ತೆ ಅಲ್ಲಿ ಅವ್ರು ಮಾತಾಡೋ ಒಂದೊಂದು ಮಾತಿನಲ್ಲಿ ನನಗೆ ಏನಾದ್ರೂ ಒಂದು ಟಾಪಿಕ್ ಸಿಗುತ್ತೇನಾ, ನನಗೇನಾದ್ರೂ ಜ್ಞಾನ ಸಿಗುತ್ತೇನಾ ಅಂತೇಳಿ ಕಾತುರದಿಂದ ಪ್ರತಿ ಒಂದು ಆ ಕ್ಷಣ ನಾನು ಅಷ್ಟು ಜಾಗೃತವಾಗಿ ಕೇಳ್ತಾ ಹೋಗ್ತಾ ಇದ್ದೀನಿ ಆತ್ಮೀಯರೇ. ಅದಕ್ಕೆ ಯಾವಾಗ್ಲೂ ಧ್ಯಾನ ಮಾಡ್ತಾ ಹೋಗಿ, ಸ್ವಾಧ್ಯಾಯ ಮಾಡ್ತಾ ಹೋಗಿ, ಅನುಭವನ ಹಂಚುತ್ತಾ ಹೋಗಿ, ಕೇಳ್ತಾ ಹೋಗಿ ಸಜ್ಜನ. ಇದಕ್ಕೆ ಸಜ್ಜನ ಸಾಂಗತ್ಯ ಅನ್ನೋದು. ಈ ಸಜ್ಜನ ಸಾಂಗತ್ಯದ ಜೊತೆಯಾಗಿ ಆಗಾಗ ನಾವು ಆಚಾರ್ಯ ಸಾಂಗತ್ಯನ ಮಾಡಿದಾಗ ನಮ್ಮ ಅನುಭವಗಳು ಏನು, ಎಷ್ಟರವರೆಗೆ ಸರಿ ಇದೆ, ಎಷ್ಟರವರೆಗೆ ಸರಿ ಇಲ್ಲ ಅಂತ ನಾವು ತಿಳ್ಕೊಳ್ತಾ ನಾವು ಮುಂದೆ ನಡೀತೀವಿ. ಎಸ್, ವೆಲ್ಕಮ್ ಮೇಡಮ್. ಸಾರಿ, ಇಂಟರ್ನೆಟ್ ಏನೋ ಕೈ ಕೊಡ್ತು. ಪರವಾಗಿಲ್ಲ. ಎವ್ರಿಥಿಂಗ್ ನೇಚರ್ ಈಸ್ ಆಲ್ವೇಸ್ ರೈಟ್. ಏನ್ ಮಾಡುತ್ತೆ ಎಲ್ಲವೂ ಸರಿನೇ ಮಾಡುತ್ತೆ. ನೆಕ್ಸ್ಟ್ ಮೇಡಮ್, ಈ ಲಾಕ್ ಡೌನ್ ಇಂದ ಮತ್ತೆ ನೀವು ಸರಿಯಾಗಿ ಧ್ಯಾನಕ್ಕೆ ಮತ್ತೆ ಕಾಮ ಕೊಟ್ಟಿದ್ದನ್ನ ಕಂಟಿನ್ಯೂ ಮಾಡಿದ್ರಿ ಅಂತ ಹೇಳಿದ್ರಿ. ಹೌದು ಮ್ಯಾಮ್. ಈಗ ಅನಿಸ್ತಾ ಇದೆ. ಈಗ ನೀವು ಅವಾಗೆಲ್ಲ ಹೇಳಿದ್ದೆಲ್ಲ ಹೆಂಗಿತ್ತು ಅಂದ್ರೆ ನೀವು ಪಾಸ್ಟ್ 2013 ಹೋಗಿದ್ದೀರಿ ಅಂತಾನೆ ನಿಮ್ ಫೇಸ್ ನಲ್ಲಿ ಇತ್ತು. ಪ್ರೆಸೆಂಟ್ ಈಗ ಬರ್ತಿದೆ, ಪ್ರೇಮ್ನಾಥ್ ಸರ್ ಇಲ್ಲಿ ಕುಂತಿದ್ದಾರೆ, ಈಗ ನನಗ್ ನೀವು ಹೇಳ್ತಾ ಇದ್ದೀರಾ. ಹೌದು ಮೇಡಮ್. ಸೊ ಕಂಟಿನ್ಯೂ ಮಾಡ್ಲಾ ಮೇಡಮ್? ಎಸ್ ಮೇಡಮ್. ಅದೇ ಅದಾದ್ಮೇಲೆ ಇದು ಲಾಕ್ ಡೌನ್ ಪೀರಿಯಡ್ ಬಂತು. ಸೊ ಆ ಟೈಮ್ ಅಲ್ಲಿ ಏನಾಯ್ತಂದ್ರೆ ಇದು ಲಾಕ್ ಡೌನ್ ಪೀರಿಯಡ್ ನಂಗೆ ಒಂಥರ ಬ್ಲೆಸ್ಡ್ ಅಂತ ಫೀಲ್ ಆಗತ್ತೆ. ಯಾಕಂದ್ರೆ ನಾವು ಎಷ್ಟೋ ಕಲ್ಕೊಬೇಕಂತ ಇದ್ವಿ, ಏನೋ ಒಂದ್ ಸಾಧನೆ ಮಾಡ್ಕೊಬೇಕಂತ ಇದ್ವಿ. ಸೊ ಇದು ಬಂದು ಅದ್ ಸಾಧನೆ ಮಾಡೋದಕ್ಕೆ ಒಂದು ದಾರಿ ಆಯ್ತು. ಅಂದ್ರೆ ಮನೇಲಿ ಕೂತ್ಕೊಂಡೆ ಎಲ್ಲಾ ತರದ್ದು ಧ್ಯಾನ ಪಡ್ಕೊಂಡ್ವಿ ನಾವು. ಸೊ ಈ ತರ ಆಕ್ಚುಲಿ ಲಾಕ್ ಡೌನ್ ಪೀರಿಯಡ್ ಅಲ್ಲಿ ಏನಾಯ್ತಂದ್ರೆ ನಮ್ಮಮ್ಮ ಅವ್ರಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಬಿಟ್ಟಿತ್ತು. ಅವ್ರಿಗೆ UTI ಇತ್ತು ಅವ್ರಿಗೆ. ಸೊ ಸಿವಿಯರ್ ಇನ್ಫೆಕ್ಷನ್ ಇತ್ತಂತ ಲಾಕ್ ಡೌನ್ ಪೀರಿಯಡ್ ಅಲ್ಲೇ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾಗಿತ್ತು ನನ್ ಜೊತೆಗೆ. ಸೊ ಆ ಟೈಮ್ ಅಲ್ಲಿ ಏನಾಯ್ತಂದ್ರೆ ಈ ತರ ಕ್ಲಾಸಸ್ ಗಳು ನಡೀತಿದೆ ಅಂತ ಸುರೇಶ್ ಅವ್ರ ಮಿಸ್ಸಸ್ ಒಂದು ಝೂಮ್ ಲಿಂಕ್ ಅಲ್ಲಿ ನಿಂದು ಹೆಸರು ಹಾಕ್ತೀನಿ,
ಧ್ಯಾನ ಮಾಡ್ತೀಯಾ ಅಂತ ಕೇಳಿದ್ರು ಕಂಟಿನ್ಯೂಸ್ ಆಗಿ. ಸೊ 40 days ಮಂಡಲ ಧ್ಯಾನ ನರೇಂದ್ರ ಆಸೂರಿ ಸರ್ ಜೊತೆ ಸೇರ್ಕೊಂಡು ಮಾಡಕ್ ಸ್ಟಾರ್ಟ್ ಮಾಡಿದೆ. ನಾನು ಆಸ್ಪತ್ರೆಯಿಂದಾನೇ ಸ್ಟಾರ್ಟ್ ಮಾಡ್ಬಿಟ್ಟೆ ನಮ್ಮಮ್ಮ ಜೊತೆನೆ. ಸೊ ಅಲ್ಲಿರುವಾಗನೇ ಸ್ಟಾರ್ಟಿಂಗ್ ಅಲ್ಲೇ ಅಲ್ಲಿರೋ ಪೇಷಂಟ್ಗೂ ಕೂಡ ನಾನು ಹೇಳ್ಕೊಟ್ಟೆ, ಈ ತರ ಧ್ಯಾನ ಮಾಡಿ ಒಳ್ಳೇದಾಗತ್ತೆ ಅಂತ. ಅಂದ್ರೆ ಪೇಷಂಟ್ ಜೊತೆ ಇದ್ದು ಅಲ್ಲೇ ಒಂದ್ 4 ಜನ ಇದ್ರು ಪೇಷಂಟ್ ಒಂದ್ ರೂಮ್ ಅಲ್ಲಿ. ಸೊ ಅಲ್ಲಿಂದಾನೇ ಒಂದು ಸಂಕಲ್ಪ ಮಾಡ್ಕೊಂಡು ನಾನು ಧ್ಯಾನ ಮಾಡ್ಕೊಂಡೇ ಬರ್ತಾ ಇದ್ದೆ. ಸೊ ಅದ್ರ ಮಧ್ಯದಲ್ಲಿ ಮನೆಗ್ ಅಮ್ಮಂಗೆ ಡಿಸ್ಚಾರ್ಜ್ ಆಯ್ತು. ಡಿಸ್ಚಾರ್ಜ್ ಆದ್ಮೇಲೆ ಮನೆಗ್ ಬಂದ್ಬಿಟ್ಟೆ ವಾಪಸ್ಸು ನಮ್ ಮನೆಗೆ. ಯಾಕಂದ್ರೆ ಇಲ್ಲಿ ಯಾರು ಹಸ್ಬೆಂಡು ಮತ್ತೆ ಮಕ್ಳು ಮಾತ್ರ 10 ದಿವಸ ಅವ್ರು ಒಬ್ರೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ರು. ಅದು ಧ್ಯಾನದಿಂದನೇ ನನ್ ಮಕ್ಳು ಕೂಡ ಇಂಡಿಪೆಂಡೆಂಟ್ ಆದ್ರು ಅಂತ ನಂಗೆ ತುಂಬಾ ಸಂತೋಷ ಆಗತ್ತೆ ಅದ್ರಲ್ಲಿ ಅಂತ ಹೇಳ್ಬೋದು ನಾನು. ಸೊ ಮನೆಗ್ ಬಂದಾದ್ಮೇಲೆ ಅಲ್ಲಿ ಅಮ್ಮಂಗೆ ನೋಡ್ಕೊಳ್ಳೋರು ನನ್ ತಂಗಿ ಇದ್ಲು. ಸೊ ಅವಳು ತಂಗಿ ಮುಗಿಸ್ಕೊಂಡು ಅಂದ್ರೆ ಮನೆಗ್ ಅವಳು ಕೂಡ ಹೋಗ್ಬೇಕಲ್ವಾ. ಸೊ ಆ ಟೈಮಲ್ಲಿ ನಾನು ಅವ್ರಿಗೆ ಇಲ್ಲೇ ಮನೆಗ್ ಕರ್ಕೊಂಡ್ ಬಂದ್ಬಿಟ್ಟೆ ನಾನು. ಅಂದ್ರೆ ನಮ್ಮ ಅಮ್ಮ ಅಪ್ಪ ಇಬ್ರೇ ಇರೋದ್ ನಮ್ಗೆ. ಅಂದ್ರೆ ಯಾರು ಗಂಡ್ಮಕ್ಳು ನೋಡ್ಕೊಳ್ಳೋರು ಅಂತ ಯಾರು ಇಲ್ಲ ಅವ್ರಿಗೆ. ಸೊ ಅಮ್ಮ ಅಪ್ಪಂಗೆ ಆ ಟೈಮಲ್ಲಿ ತೊಂದ್ರೆ ಬೇಡ ಅಂತ ನಾನ್ ಮನೆಗ್ ಕರ್ಕೊಂಡ್ ಬಂದ್ಬಿಟ್ಟೆ. ಸೊ ಇಲ್ಲೇ ಆ ಮಂಡಲ ಧ್ಯಾನ ಕಂಟಿನ್ಯೂ ಮಾಡಿಸ್ತೇನೆ ಅವ್ರಿಗೂ ಕೂಡ ನಾನು. ಸೊ ಅದ್ರಲ್ಲಿ ಅದೇ ಮಾಡ್ತಾ ಹೋಗ್ತಾ ಇರುವಾಗ 3 o'clock ಇಂದ 5 o'clock ತನಕ ಇರ್ತಿತ್ತು ಅದು. ಸೊ ಆಮೇಲೆ ಒಂದ್ ದಿವಸ ಗುರು ಪೂರ್ಣಿಮಾ ದಿವಸ ನನ್ಗೆ ಸಡನ್ ಆಗಿ ಒಂಥರ ವಾಕಿನ್ಸ್ ತರ ಆಯ್ತು. ವಾಕಿನ್ ಅಂದ್ರೆ ಏನೋ ಒಂಥರ ಬಂದಿದೆ ಅಂತ ಅನ್ಸ್ತು ನನ್ಗೆ. ಒಂದು ಆತ್ಮನೋ ಅದು ಏನು ಅಂತ ನನ್ಗೆ ಸರಿಯಾಗಿ ಗೊತ್ತಿಲ್ಲ, ಅದು ಹೇಳಕ್ ಬರ್ತಿಲ್ಲ. ಸೊ ಆತರ ವಾಕಿನ್ ಅಂತ ಆಯ್ತು. ಆಮೇಲೆ ಸಡನ್ ಆಗಿ ನಂಗೆ ವೈಬ್ರೇಷನ್ ಸ್ಟಾರ್ಟ್ ಆಯ್ತು. ಗುರುಮುಖ ಪೂರ್ಣಿಮಾ ದಿವಸ ಆ ದಿವಸ ಗೆಸ್ಟ್ ಆಗಿ ಬಂದಿದ್ದವರು ಸಾರಿಕಾ ಶರಾಫ್ ಅಂತ ಬಂದಿದ್ರು, ನರೇಂದ್ರ ಆಸೂರಿ ಸರ್ ಅವ್ರ ಕ್ಲಾಸ್ ಅಲ್ಲಿ. ಸೊ ಆ ಟೈಮಲ್ಲಿ ನನ್ಗೆ ಫುಲ್ ವೈಬ್ರೇಷನ್ಸ್ ಏನಂದ್ರೆ ನನ್ಗೆ ಒಂದು ನಮ್ಮ ತಮ್ಮ ಬಂದು ಮೆಂಟಲಿ ರಿಟಾರ್ಡ್ ಇದ್ದ. ನಾನ್ ಆದ್ಮೇಲೆ ಅವನು ಹುಟ್ಟಿದ್ದು. ಸೊ ಅವ್ನ್ ಬಂದು ತುಂಬಾ ಚಿಕ್ಕ ಮಗು ತರಾನೇ ಇದ್ದ ಅವನು. ಮೆಂಟಲಿ ಅಂದ್ರೆ ಮೆಂಟಲ್ ಅಂತ ಹೇಳಲ್ಲ ನಾನು, ಹಿ ವಾಸ್ ಅಂಡರ್ ಡೆವಲಪ್ಮೆಂಟ್. ಸೊ ಚಿಕ್ಕ ಮಗು ತರಾನೇ ಇದ್ದ ಅವನು. ಸೊ ಇಲ್ಲೇ ನಾನು ಕೂತ್ಕೊಂಡಿದ್ದೀವಿ. ಆ ಕಡೆ ನಾನು ಈ ಕಡೆ ಕೂತ್ಕೊಂಡಿದ್ದೀನಿ, ನಮ್ಮಮ್ಮ ಎದುರುಗಡೆ ಕೂತ್ಕೊಂಡಿದ್ದೀನಿ, ನಮ್ಮಪ್ಪ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ನನ್ ಪಕ್ಕದಲ್ಲಿ ಯಾವತ್ತೂ ನನ್ ಮಗ ಕೂರಲ್ಲ. ಆ ಟೈಮಲ್ಲಿ ಶಟಲ್ ಕಾಕ್ ಆಡಕ್ ಹೋಗ್ಬಿಡ್ತಿದ್ರು ಅವರು. ಸೊ ಆ ಟೈಮಲ್ಲಿ ನನ್ನ ಮಗ ಅವತ್ತು ಕೂತ್ಕೊಂಡಿದ್ದಾನೆ, ನನ್ ಜೊತೆ ಕೂತ್ಕೊಂಡಿದ್ದಾನೆ. ನನ್ಗೆ ಫುಲ್ ವೈಬ್ರೇಷನ್ಸ್ ಅಲ್ಲಿ ಏನಂತ ಅನ್ಸ್ತಂದ್ರೆ ನನ್ ತಮ್ಮ ಬಂದು ನಂಗೆ ಮಾತಾಡ್ಸ್ತಾ ಇದ್ದಾನೆ, ಒಂದು ಕ್ಷಣ ಅಂತ ಒಂದ್ ಮೆಸೇಜಸ್ ಹಾಕ್ತಾ ಇದ್ದಾನೆ ಅಂತ ಅನ್ಸ್ತು ನನ್ಗೆ. ನನ್ ತಮ್ಮ ತುಂಬಾ ಒಂದ್ ದೈವ ಭಕ್ತ ಅವನು. ಒಂದ್ ಚಿಕ್ಕ ದೀಪ ಕಂಡ್ರುವೆ ಅವನ್ಗೆ ಎತ್ಕೊಂಡಿದ್ರುವೆ ಕೆಳಗಡೆ ಇಳ್ದು ಅವನ್ ಭಾಷೆದಲ್ಲಿ ಜ್ಞಾನ ಅಂದ್ರೆ ಅವನ್ ಭಾಷೆಯಲ್ಲಿ ಬುಬ್ಬು 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 ಅಂತ ಆತರ ಒಂಥರ ಹಾಡ್ಗಳು ಆಡ್ತಿದ್ದ ಅವನು. ಅಂದ್ರೆ ಅವನ್ ಭಾಷೆದಲ್ಲಿ ಹಾಡ್ಗಳು ಆಡ್ತಿದ್ದ. ಸೊ ಅದೆಲ್ಲ ಒಂದು ಇಮೇಜ್ ಕಂಡ್ಬಿಟ್ಟು ನನ್ಗೆ ಅದೆಲ್ಲ ಇಮೇಜಸ್ ಒಂಥರ ಬಂದು ಒಂಥರ ಮೆಸೇಜ್ ಕೊಡೋ ತರ ಇತ್ತು. ಅಂದ್ರೆ ನಾನ್ ಎಲ್ಲೂ ಹೋಗಿಲ್ಲ, ನಾನ್ ನಿನ್ ಜೊತೆನೆ ಇದ್ದೀನಿ, ನಾನ್ ಎಲ್ಲೂ ಹೋಗಿಲ್ಲ, ನಾನ್ ನಿನ್ ಜೊತೆನೆ ಇದ್ದೀನಿ. ಹೆಂಗೆ ತಿಳ್ಕೊಬೇಕು ನೀನ್ ಇಲ್ಲೇ ಇದೀಯ ಅಂತ ನಾನ್ ಹೆಂಗ್ ತಿಳ್ಕೊಬೇಕಂತ ಇದ್ ಮಾಡ್ತಿದ್ದಕ್ಕೆ ಕೆಳಗಡೆ ನಮ್ಮ ಮಗಳು ಮತ್ತೆ ನಮ್ ಹಸ್ಬೆಂಡು ಶಟಲ್ ಕಾಕ್ ಆಡ್ತಾ ಇದ್ರು. ಕಾರ್ತಿಕ್ ಅಂತ ಕರ್ದಿದ್ರು. ನನ್ ಮಗನ ಹೆಸರು ಕಾರ್ತಿಕ್ ಅಂತ. ಸೊ ಕಾರ್ತಿಕ್ ಅಂತ ಕರೆಯುವಾಗ ನಂಗೆ ಅನ್ಸ್ತು ಕಾರ್ತಿಕ್ ರೂಪದಲ್ಲಿ ಇದೀಯಾ ಅಂತ ನಾನ್ ಕೇಳಿದಿಕ್ಕೆ, ಹೌದು ನಾನ್ ಕಾರ್ತಿಕ್ ರೂಪದಲ್ಲೇ ನಾನ್ ನಿನ್ ಜೊತೆನೆ ಇದ್ದೀನಿ, ನಾನು ಎಲ್ಲೂ ಹೋಗಿಲ್ಲ ಅಂತ ಹೇಳದ್ದ. ನಂಗೆ ಒಂದ್ ಮೆಸೇಜ್ ಬಂತು ಆತರ. ಅವನು ಸತ್ತು ಒಂದು 14 years ಆಯ್ತು ಮೇಡಮ್. ಅಂದ್ರೆ 14 years ತನಕ ಇದ್ದ ಅವನು. 14 years ಮಗು ಅವಾಗ ಸಾಯೋವಾಗನೇ ಗೊತ್ತಾಗಿದ್ದ ಅವನು ಇಷ್ಟು ಹುಡುಗ ಅಲ್ಲ, ಇಷ್ಟು ದೊಡ್ಡ ಹುಡುಗ ಇದ್ದ. ಬಟ್ ನಮ್ಗೆ ಹೂವ ತರ ಇದ್ದ ಅವನು. ನಾನ್ ಕೂಡ ಎತ್ ಬಿಡ್ಬೋದು, ಅಂದ್ರೆ ನನ್ಕಿಂತ 3 years ಚಿಕ್ಕವನವನು. ಸೊ ನಾನ್ ಕೂಡ ಎತ್ತೋ ತರ ಇದ್ದ ಅವನು. ತುಂಬಾನೇ ದೈವ ಭಕ್ತ ಅಂತ ಹೇಳ್ಬೋದು. ಸೊ ಆತರ ಮೆಸೇಜ್ ಸಿಕ್ತು ನನ್ಗೆ. ಸೊ ಅದೇ ರಾತ್ರಿ ಒಂಥರ ನೀನ್ ಇಲ್ಲೇ ಇದೀಯಾ, ನನ್ ಅಮ್ಮ ಅಪ್ಪ ಇಲ್ಲೇ ಇದ್ದಾರೆ,
ಇದ್ರ ಮೈಲಲ್ಲಿ ಬಂದು ಅವ್ರಿಗೆ ಏನಾದ್ರು ಮೆಸೇಜ್ ಕೊಡಿ ನೀನು, ಆಮೇಲೆ ಅವ್ರು ತಿಳ್ಕೊಂತಾರೆ ನನ್ಗ್ ಬಂದು ಹೇಳಿದೀಯಾ ಈ ತರ ಇದೀಯಾ ನೀನಂತ. ಬಟ್ ಅವ್ರಿಗೆ ಒಂದು ಬೇಜಾರ್ ಇರುತ್ತಲ್ವಾ, ಸೊ ಏನಂತ ನಿನ್ ಮಾತ್ರ ಮಾತಾಡ್ಸ್ಬಿಟ್ಟ ನನ್ಗ್ ಮಾತಾಡ್ಸಿಲ್ಲ ಅಂತ ಏನ್ ಬೇಜಾರ್ ಇರುತ್ತೆ. ಆತರ ಬೇಡ ನನ್ಗೆ, ನೀನ್ ಬಂದು ನಂದ ಇದ್ರಲ್ಲಿ ಸಮಾಜ ಅದೇ ಏನ್ ಇದ್ ಮಾಡ್ಕೊಂಡು ಬಂದು ಅವ್ರ ಜೊತೆ ಮಾತಾಡ್ಸು ನಂತಹ ನಾನ್ ತುಂಬಾನೇ ಇದ್ ಮಾಡ್ದೆ. ಇಲ್ಲ ಆತರ ಆಗಲ್ಲ, ನಾನ್ ನಿನ್ ಜೊತೆ ಇದೀನಿ, ನೀನ್ ಆತರ ಭಯ ಪಡ್ಬೇಡ ಅಂತ ಹೇಳ್ಬಿಟ್ಟು ಅದು ಕಣ್ ತೆಗ್ಬಿಟ್ಟೆ ನಾನು. ಫುಲ್ ಆಫ್ ವೈಬ್ರೇಷನ್ಸ್ ಇತ್ತು, ನಂಗೆ ತುಂಬಾನೇ ವೈಬ್ರೇಷನ್ಸ್ ಇತ್ತು ಆ ಕ್ಷಣದಲ್ಲಿ. ಸೊ ಅದೇ ರಾತ್ರಿಯಲ್ಲಿ ಗುರು ಪೂರ್ಣಿಮಾ ದಿವಸ ಸುರೇಶ್ ಅವರು ಒಂದು ಸೆಷನ್ ಇಟ್ಕೊಂಡಿದ್ರು ಮೇಡಮ್. ಸೊ ಸೆಷನ್ ಇಟ್ಕೊಂಡಿದ್ರು ಅವರು. ಒಂಥರ ಒಂದ್ ಸಂತೋಷ ಇತ್ತು. ಅಯ್ಯೋ ಏನಪ್ಪಾ ಇದು ನಂದೆ ಎಷ್ಟೋ ನಾನ್ ಕೇಳ್ದಿರೋ ಇಲ್ದಿರೋ ಅಂದ್ರೆ ನಂಗೆ ಒಂದ್ ಬೇಜಾರಿತ್ತು. ನಮ್ಮ ಅಮ್ಮ ಅಪ್ಪಂಗೆ ಯಾಕೆ ಈ ತರ ಮಗ ಇದ್ದುವೆ ಕುತ್ಕೊಂಡ್ಬಿಟ್ಟ ದೇವ್ರಂತ ಒಂದು ಇದ್ದೇ ಇರ್ತಾರಲ್ಲ, ಇದ್ದು ಕೊಟ್ಟುನೆ ಕುತ್ಕೊಂಡ್ಬಿಟ್ರು ಅಂತ ಅವ್ರಿಗೆ ಒಂದ್ ಬೇಜಾರ್ ಇದ್ದೇ ಅವ್ರಿಗೆ. ಸೊ ಆತರ ಈ ತರ ರೂಪದಲ್ಲಿ ಬಂದು ನನ್ ಜೊತೆ ಇದನ್ನಲ್ಲ ಅಂತ ಆ ತರ ಒಂದು ಖುಷಿನೂ ಇತ್ತು ಮೇಡಮ್. ಸೊ ಅದೇ ರಾತ್ರಿ ಗುರು ಪೂರ್ಣಿಮಾ ದಿವಸನೇ ಸುರೇಶ್ ಅವ್ರದ್ದು ಸೆಷನ್ ಇತ್ತು. ಅದು ಮುಗಿಸ್ಕೊಂಡು 5 ಗಂಟೆಗೆ ಮಲ್ಕೊಂಡ್ವಿ ನಾವು. ಮಲ್ಕೊಂಡ್ಮೇಲೆ ನನ್ಗೆ ಒಂದ್ ಕನ್ಸ್ ಬೀಳ್ತು. ಕನ್ಸಲ್ಲಿ ಏನಂತ ಅನ್ಸಂದ್ರೆ ಇಫ್ ಕಾರ್ತಿಕ್ ಅಂದ್ರೆ ಅವ್ರು ನನ್ ಮಾಸ್ಟರ್ ಅಂತ ನನ್ಗೆ ಮೆಸೇಜ್ ಸಿಕ್ಕಿದ್ದು. ಯಾರು ನನ್ ಮಗ ಬಂದು ನನ್ ಮಾಸ್ಟರ್ ಅಂತ. ಸೊ ನಾನ್ ರಾತ್ರಿ ಬೆಳಗಿನ ಜಾವದಲ್ಲಿ ಕನ್ಸಲ್ಲಿ ಸುರೇಶ್ ಅವ್ರ ಸೆಷನ್ 4:30ಗೆ ಮುಗಿಸಿದ್ರು ಅವರು ಮಾರ್ನಿಂಗ್ಗೆ. ಸೊ 5 o'clock ನಾನು ಹೋಗಿ ಮಲ್ಕೊಂಡೆ. ಸೊ 10 o'clock ತನಕ ಮಲ್ಕೊಂಡಿದ್ದೀನಿ. ಸೊ ಅದ್ರಲ್ಲಿ ನಂಗೆ ಕನ್ಸಲ್ಲಿ ಏನಂತ ಬೀಳ್ತಂದ್ರೆ ಇಫ್ ಕಾರ್ತಿಕ್ ಬಂದು ನನ್ ಮಾಸ್ಟರ್ ಅಂದ್ರೆ ನನ್ ಮಗು ಬಂದು ಖುಷಿ ಅಂತ. ಖುಷಿ ಏನು ಅಂತ ನಾನ್ ಕೇಳ್ದೆ, ಒಂದ್ ಕ್ವಶನ್ ಹಾಕ್ದೆ, ಕನ್ಸಲ್ಲಿ ಆಗ್ತಾ ಇರೋದಿದ್ದು. ಸೊ ಕಾರ್ತಿಕ್ ಬಂದು ನಿನ್ ಮಾಸ್ಟರ್ ಅಂದ್ರೆ ಖುಷಿ ಬಂದು ನಿನ್ ಏಂಜಲ್ ಅಂತ ನನ್ಗೆ ಆನ್ಸರ್ ಸಿಕ್ತು. ಸೊ ಅದು ಕೂಡ ನಂಗೆ ತುಂಬಾ ವಿಚಿತ್ರ ಅನ್ಸ್ತು. ಏನಪ್ಪ ಈ ತರ ಎಲ್ಲ ಸಡನ್ ಟ್ರಾನ್ಸ್ಫಾರ್ಮೇಶನ್ಸ್ ಆಗ್ತಿದೆ ಅಂತ ತುಂಬಾನೇ ವಿಚಿತ್ರ ಅನ್ಸ್ತು ನನ್ಗೆ. ಸೊ ಅದು ನಾನ್ ಸಡನ್ ಆಗಿ ಎದ್ದು ಮತ್ತೆ ಬರ್ಕೊಂಡ್ಬಿಟ್ಟೆ. ನಂಗೆ ಕನ್ಸುಗಳು ಅಷ್ಟು ಜ್ಞಾಪಕ ಇರಲ್ಲ, ಸೊ ಅದಕ್ಕೆ ನಾನ್ ಬರ್ಕೊಂಡ್ಬಿಟ್ಟೆ. ಸೊ ಅದು ಹೇಳಿದ ತಕ್ಷಣನೇ ಅದು ರಿಯಾಲಿಟಿಯಲ್ಲಿ ಆತರ ಅನ್ಸುತ್ತೆ ನನ್ಗೆ. ಆತರ ಅವನ್ ಬಂದು ನನ್ ಮಾಸ್ಟರ್ ಇದ್ರೆ ನನ್ ಮಗಳು ಬಂದು ನನ್ ಏಂಜಲ್ ಅಂತ ಅನ್ಸುತ್ತೆ. ಸೊ ಆತರ ಒಂಥರ ಖುಷಿ ಅಂದ್ರೆ ಧ್ಯಾನದಿಂದ ನಾವು ಆಚೆ ಹುಡ್ಕೋ ಕ್ವಶನ್ಸ್ಗೆ ನಮ್ ಬಿದಿನಲ್ಲೇ ಎಷ್ಟೋ ಗುಟ್ಟುಗಳಿರತ್ತೆ. ಸೊ ಅದು ಧ್ಯಾನ ಮಾಡಿದ್ರೇನೆ ನಮ್ಗೆ ಅದು ಅನುಭವಕ್ ಬರುತ್ತೆ ಅಂತ ನಾನ್ ತಿಳ್ಕೊಂಡಿದ್ದೀನಿ. ಇನ್ನೊಂದು ನಿಮ್ ತಮ್ಮ ಹೇಳಿ ಮೇಡಮ್. ನಿಮ್ ತಮ್ಮವ್ರಿಗೆ ಎಲ್ಲಿ ಹೋಗಿಲ್ಲ, ಮತ್ತೆ ನಿಮ್ ಹತ್ರನೇ ಇದಾರೆ ಅಂತಂದು ಅದನ್ನು ನಿಮಗ್ ಆನ್ಸರ್ ಸಿಕ್ತು ಧ್ಯಾನದಿಂದ. ಹೌದು ಮೇಡಮ್, ತುಂಬಾ ಅದು ವಿಚಿತ್ರ ಅನ್ಸುತ್ತೆ ನಂಗೆ. ಆತರ ಆನ್ಸರ್ ಸಿಕ್ಕಿದೆ ನಂಗೆ ತುಂಬಾ ವಿಚಿತ್ರ ಅನ್ಸುತ್ತೆ. ಅಂದ್ರೆ ಆತರ ವೈಬ್ರೇಷನ್ಸ್ ಕೂಡ ಇತ್ತು ನಂಗೆ. ಫುಲ್ ಡೇ ಆತರ ವೈಬ್ರೇಷನ್ಸ್ ಇತ್ತು. ಆ ಖುಷಿನೂ ಇದೆ, ಅಂದ್ರೆ ಎಲ್ಲೂ ಹೋಗಿಲ್ಲ, ಇತ್ತು ಜೊತೆಗೇನೆ ಇದನ್ನಲ್ಲ ಅಂತ ಒಂಥರ ಖುಷಿನೂ ಇದೆ ಮೇಡಮ್. ಆತರ ಅಂದ್ರೆ ಕನ್ಫರ್ಮೇಶನ್ ಅದೆಲ್ಲ. ಹಾ ಹಾಗೆ ನಿಮ್ಮ ಮಕ್ಕಳು ಕೂಡ ಮಾಸ್ಟರ್ಸ್ ಅಂತ ಹೇಳಿ, ಏಂಜಲ್ಸ್ ಅಂತ ಹೇಳಿ, ಇದನ್ನು ಒಂದು ಖುಷಿಯಾದ ಸಂದರ್ಭ. ಹಾಗೆ ನೀವ್ ಹೇಳಿದ್ರಿ ನಿಮ್ ಮಮ್ಮಿ ಪಾಪ ಕೂಡ ತಿಳಿಸು ಅಂತ ಹೇಳಿ. ಯಾವ ತರ ಅವರಿಗೆ ಅದು ಗೊತ್ತಾಯ್ತು ನಿಮ್ ತಮ್ಮ ಮತ್ತೆ ನಿಮ್ ಮಗನ್ ರೂಪದಲ್ಲಿ ಇದಾರೆ ಅಂತಂದು? ಯಾವ ತರ ನಿಮ್ ಪೇರೆಂಟ್ಸಿಗೆ ನೀವ್ ಹೇಳಿದ್ರ ಮತ್ತ ಅವ್ರಿಗೆ? ನಾನೇ ಅದೇ ಅವ್ರ ಎದುರುಗಡೆನೆ ಕೂತ್ಕೊಂಡಿದ್ರು. ಏನಾಯ್ತು ಅಂತ ಕೇಳ್ತಾನೆ ಇದಾರೆ. ಬಟ್ ನನ್ಗೆ ಆನ್ಸರ್ ಮಾಡಕ್ ಶಕ್ತಿನೇ ಇರಲ್ಲ. ನಾನ್ ಅಲ್ಲೇ ಫುಲ್ ಮುಳ್ಗೋಗ್ಬಿಟ್ಟಿದೀನಿ. ಅಂದ್ರೆ ಏನ್ ಕೊಡ್ತಾನೆ ಇವ್ನ ಆನ್ಸರು ಅಂತ. ಅಂದ್ರೆ ಕ್ಷಣ 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 ಅಂತ ಒಂಥರ ಮೆಸೇಜ್ ಠಣ 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 ಅಂತ ಬರ್ತಾನೆ ಇದೆ. ಸೊ ಈ ಕಡೆ ಆಚಿಂದಾನು ಅಲ್ಲಿ ಸೆಷನ್ ನಡೆಯೋದು 1 hour. ಈ ತರ ಸೆಷನ್ಸ್ ನಡ್ಸೋದು 1 hour ಮ್ಯೂಸಿಕ್ ಹಾಕಿರೋದು ಅವ್ರು. ಆ ಮ್ಯೂಸಿಕ್ ಪ್ಲಸ್ ನಮ್ಮ ಅಮ್ಮ ಅಪ್ಪ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ. ಪ್ಲಸ್ ಈ ತರ ಅವ್ರು ಆಟ ಆಡ್ತಾ ಇರೋದು ಗೊತ್ತಿದೆ ನನ್ಗೆ. ಆಚೆ ಆಟ ಆಡ್ತಾ ಇದಾರೆ ಅಂತಾನು ಗೊತ್ತು. ಪ್ಲಸ್ ಯಾವತ್ತು ನನ್ ಮಗ ನನ್ ಪಕ್ಕ ಕೂರಲ್ಲ. ಅಯ್ಯೋ ಏನ್ ಧ್ಯಾನ ಮಾಡ್ತೀಯೋ ಅಂತ ಆತರ ಇದ್ ಮಾಡ್ತಾನ ಅವನು. ಸೊ ಆ ಕ್ಷಣದಲ್ಲಿ ಅವನ್ ಪಕ್ಕದಲ್ಲಿ ಕೂತ್ಕೊಂಡು
ಕಾರ್ತಿಕ್ ನೀನ್ ಇಲ್ಲೇ ಇದೀಯಾ ಅಂತ ನಾನ್ ಕೇಳೋವಾಗ ಅವ್ನ್ ಬಂದು ನನ್ಗೆ ಹಿಡ್ಕೊಂಡು ಅಮ್ಮ ನಾನ್ ಇಲ್ಲೇ ಇದೀನಿ ಏನಾಯ್ತು ಅಂತ ಕೇಳೋದು ಗೊತ್ತಾಗ್ತಿದೆ ನನ್ಗೆ. ಆದ್ರೆ ಕೇಳೋದು ಗೊತ್ತಾಗ್ತಿದೆ, ಆಟ ಆಡ್ತಾ ಇರೋದು ಗೊತ್ತಾಗ್ತಿದೆ, ಸೆಷನ್ ಅಲ್ಲಿ ಕೂತ್ಕೊಂಡಿದೀನಿ ಅಂತಾನು ಗೊತ್ತಿದೆ, ಅಮ್ಮ ಅಪ್ಪ ಎದುರುಗಡೆ ಇದಾರಂತಾನು ಗೊತ್ತಿದೆ. ಅದೆಲ್ಲ ಒಂಥರ ಕನೆಕ್ಟ್ ಅಂತ ಹೇಳ್ತಾರಲ್ಲ ಮೇಡಮ್, ಆತರ ಆಯ್ತು ನನ್ಗೆ. ಎಲ್ಲ 1 hour ಅಲ್ಲಿ ಅಷ್ಟೊಂದ್ ಆನ್ಸರ್ ಸಿಗ್ಬೇಕಂದ್ರೆ ಇಟ್ಸ್ ನಾಟ್ ಅ ಜೋಕ್ ಅಂತ ಅನ್ಸ್ತು ನನ್ಗೆ. ಇನ್ನೊಂದು ಎಲ್ಲವೂ ಅವೇರ್ನೆಸ್ ನಲ್ಲಿ ಸಿಕ್ಕಿದೆ. ಈಗ ಕನಸಿನಲ್ಲಿ ಬಂತು ಅಂದ್ರೆ ಏನೋ ನಿದ್ದೆನಲ್ಲಿ ಕನಸಿನಲ್ಲಿ ಬಂತು ಅಂದ್ರೆ ಈ ಕನಸಿನಲ್ಲಿ ಬಂದದಪ್ಪ ಅಂತೇಳಿ ಕೆಲವನ್ನ ನಂಬುತ್ತೀವಿ, ಕೆಲವನ್ನ ಹೊಡೆದಾಕ್ ಬಿಡ್ತೀವಿ. ಬಟ್ ಧ್ಯಾನದಲ್ಲಿ ಸಹ ಅಷ್ಟ ಅವೇರ್ ಆಗಿ ನಿಮ್ಗೆ ಅದೆಲ್ಲ ಆನ್ಸರ್ ಕೊಟ್ಟಿದೆ ಅಂದ್ರೆ ರಿಯಲಿ ಯು ಆರ್ ಬ್ಲೆಸ್ಡ್ ಅಂಡ್ ಯುವರ್ ಫ್ಯಾಮಿಲಿ ಇಸ್ ಆಲ್ಸೋ ಬ್ಲೆಸ್ಡ್. ಎಸ್ ಮೇಡಮ್, ಆ ಕ್ಷಣದಲ್ಲಿ ನಂಗೆ ಆತರ ಅನ್ಸ್ತು ಅಂದ್ರೆ ತುಂಬಾನೇ ವೈಬ್ರೇಷನ್ಸ್ ಕೂಡ ಹಂಗಿತ್ತು ನನ್ಗೆ. ಏನಪ್ಪಾ ಅಂತ ನಂಗೆ ಅನ್ಸ್ತಾ ಇತ್ತು. ಸೊ ಅದು ಇಟ್ಸ್ ನಾಟ್ ಅ ಜೋಕ್ ಅಂತಾನು ಅನ್ಸ್ತು ನನ್ಗೆ. ಅದು ಆತರ ಆನ್ಸರ್ ಸಿಕ್ಕದಕ್ಕೆ ತುಂಬಾ ಕಷ್ಟ. ಸೊ ಆ ಕ್ಷಣದಿಂದ ನಂಗೆ ಇದ್ರಲ್ಲಿ ಏನೋ ಇದೆ ವಿಚಿತ್ರ ಅಂದ್ರೆ ಗೊತ್ತಿತ್ತು, ಬಟ್ ಅಷ್ಟು ಡೆಪ್ತ್ ಆಗಿ ಹೇಗ್ ಹೋಗ್ಬೇಕಂತ ಗೊತ್ತಿರ್ಲಿಲ್ಲ. ಸೊ ಇದು 40 days ಮಂಡಲ ಧ್ಯಾನ ಮಾಡಿದ್ಮೇಲೆನೆ ನಂಗೆ ಅನುಭವ ಆಗಿತ್ತಂತ ನಾನ್ ಹೇಳ್ತೀನಿ ಮೇಡಮ್. ಧ್ಯಾನದಿಂದ ಒಂದು ಕಂಪ್ಲೀಟ್ ಫ್ಯಾಮಿಲಿ ಸಿಕ್ಕಿದೆ ಅಂತ ನಾನ್ ಅನ್ಬೋದು. ಎಸ್ ಮೇಡಮ್, ಧ್ಯಾನದಿಂದ ತುಂಬಾನೇ ಫ್ರೆಂಡ್ಸ್ ಗಳು ಆಗಿದ್ದಾರೆ ನನ್ಗೆ. ತಮ್ಮವ್ರು ಕೂಡ ಹೋಗಿದವ್ರು ಬಂದ್ಬಿಟ್ಟಿದಾರಲ್ಲ, ಈಗ ಕಂಪ್ಲೀಟ್ ಫ್ಯಾಮಿಲಿ. ಒಂದು ಕೊರಗು ಅನ್ನೋದಿತ್ತಲ್ಲ, ಹೌದು, ಬಿಟ್ಟು ಹೋಗಿದ್ದಾರೆ ಅಂತೇಳಿ, ಈಗ ಅವ್ರು ಬಂದ್ಬಿಟ್ಟಿದಾಗ ಕಂಪ್ಲೀಟ್ ಫ್ಯಾಮಿಲಿ. ಇನ್ನ ಧ್ಯಾನ ನಮ್ಮಲ್ಲಿ ಎಂಟರ್ ಆದ್ಮೇಲೆ ಅಂತೂ ಇನ್ನು ಸೂಪರ್ ಫ್ಯಾಮಿಲಿ. ಎಸ್ ಮೇಡಮ್. ಎಸ್ ಮೇಡಮ್. ಮತ್ತೆ ನಿಮ್ಮ ಒಂದು ಈ ಲಾಕ್ ಡೌನ್ ಪೀರಿಯಡ್ ಇಂದ ಕಂಟಿನ್ಯೂ ಆಗಿದೆ ನಿಮ್ ಲೈಫ್ ನಲ್ಲಿ ಮತ್ತೆ ಮೆಡಿಟೇಷನ್ ಇದನ್ನ ಇದೇ ತರ ನಡೆಸ್ತಾ ಇನ್ನು ಕೆಲವರಿಗೆ ಹೇಳ್ತಾ ನೀವು ಮಾಡ್ತಾ ಹೋಗ್ಬೇಕು. ಒಂದು ಇಷ್ಟೆಲ್ಲ ಅನುಭವನ ತಗೊಂಡು ನಮ್ಮ ಹತ್ರ ಹಂಚ್ಕೊಂಡಿದ್ದೀರಾ, ನಿಜವಾಗ್ಲೂ ಧನ್ಯವಾದ. ಹಾಗೆ ನೀವು ಕೂಡ ಒಂದು ಮಾಸ್ಟರ್ ಆಗಿ ಇನ್ನು ಹಲವಾರು ಸೆಷನ್ಸ್ ನಲ್ಲಿ ನೀವು ಇದನ್ನೆಲ್ಲ ಹಂಚ್ಕೊಳ್ಬೇಕು, ಹೇಳ್ಬೇಕು, ನೀವು ತಗೊಂಡಿರೋ ಜ್ಞಾನ ಅಲ್ಲಿ ಕೊಡ್ತಾ ಹೋಗ್ಬೇಕು ಅಂತ ಕೇಳ್ಕೊಂತೀನಿ ನಾನು. ಸರಿ ಮೇಡಮ್. ನಿಮ್ಮ ಒಂದು ತಂಗಿಯವ್ರು ಕೂಡ ಮೆಡಿಟೇಷನ್ ಮಾಡ್ತಾರೆ ಮೇಡಮ್? ತಂಗಿನ ಇವಾಗ ಬರ್ತಿದ್ದಾಳೆ ಮೇಡಮ್. ಅವಳು ಕೂಡ ಎಳಿಯಕ್ ಪ್ರಯತ್ನ ಮಾಡ್ತಿದ್ದೀನಿ. ನಿಧಾನವಾಗಿ ಎಲ್ಲಾರು ಬರ್ತಾರೆ ಅಂತ ನನ್ಗೆ ಒಂದು ಹೋಪ್ಸ್ ಇದೆ. ಬರ್ಬೋದು. ಬರ್ತಾರ ಮೇಡಮ್. ಇಟ್ಸ್ ಟೇಕ್ ಸಮ್ ಟೈಮ್ ಅಷ್ಟೇ. ಸಮಯ ಕೊಡ್ಬೇಕು ನಾವು ಅಷ್ಟೇ. ಹೌದು, ಅದಕ್ಕೆ ಏನು ಫೋರ್ಸ್ ಮಾಡ್ಬೇಡ್ದು ಅಂತ ಹೇಳ್ತಾರಲ್ಲ. ಸೊ ಅವ್ರವ್ರು ಇದು ಅಂತ ಹೇಳ್ತೀನಿ. ಬಟ್ ಧ್ಯಾನ ಮಾಡ್ತಾಳೆ, ಇಲ್ಲ ಅಂತ ಇಲ್ಲ. ಓಕೆ, ತಿಳ್ಸೋದ್ ನಮ್ ಧರ್ಮ. ಹೌದು. ಎಸ್ ಮೇಡಮ್. ಮತ್ತೆ ನಿಮ್ ಮಮ್ಮಿ ಪಾಪ ಕೂಡ ಈಗ ಮೆಡಿಟೇಷನ್ ಅಲ್ಲಿ ಇದ್ದಾರೆ? ಹೌದು ಮೇಡಮ್. ಸೊ ಇವತ್ತು ನಂಗೆ ಒಂದು ಮೆಸೇಜ್ ಸಿಕ್ತು ಅವರಿಂದ. ಅವ್ರ ಥೈರಾಯ್ಡ್ ಇಶ್ಯೂ ಇತ್ತು. ಸೊ ಅದು ಕೂಡ ನಾರ್ಮಲ್ ಆಗಿ ಕಂಡೀಷನ್ ಬಂದಿದೆ ಅಂತ ಅವರು ಕೂಡ ಒಂದು ಮೆಸೇಜ್ ಕೊಟ್ಟು ನಂಗೆ ತುಂಬಾನೇ ಸಂತೋಷ ಆಯ್ತು ಇದ್ರಿಂದ. ಸೊ ಈ ಲಾಕ್ ಡೌನ್ ಪೀರಿಯಡ್ ತುಂಬಾನೇ ಬ್ಲೆಸ್ಡ್ ಅಂತ ನಾನು ತಿಳ್ಕೊಂತೀನಿ. ಇದ್ರಿಂದ ನನ್ಗೆ ಅದೇ 40 days ಮಂಡಲ ಧ್ಯಾನ ಮುಗಿದ ತಕ್ಷಣನೇ ನಂಗೆ ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್ ಬಗ್ಗೆನೂ ಗೊತ್ತಾಯ್ತು. ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್ ಅಲ್ಲಿ ಡಾಕ್ಟರ್ GK ಕೃಷ್ಣ ಅಂತ ಇದ್ದಾರೆ. ಅವ್ರದ್ದು ಒಂಥರ ಏನಪ್ಪಾ ಅಂತ ತಿಳ್ಕೊಳಕ್ ನಂಗೆ ತುಂಬಾನೇ ಆಸೆ ಆಕಾಂಕ್ಷೆಗಳು ಇತ್ತು, ಏನಪ್ಪಾ ಇದು ಅಂತ. ಸೊ ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್ ಅಂದ್ರೆ ಏನಂದ್ರೆ ಅದು ತಿನ್ನೋ ಮಾತ್ರೆ ಅಲ್ಲ, ವಿಸ್ಡಮ್ ಪಿಲ್ಸ್ ಅಂತ ಗೊತ್ತಾಯ್ತು ನನ್ಗೆ. ಅಂದ್ರೆ ನಾವು ಹೆಂಗ್ ತಿಳ್ಕೊಂತೀವಿ, ಯು ಕ್ರಿಯೇಟ್ ಯುವರ್ ರಿಯಾಲಿಟಿ ಅಂತ ಹೇಳ್ತಾರಲ್ಲ. ಸೊ ಅದು ಆ ಕಾನ್ಸೆಪ್ಟ್ ನಂಗೆ ತುಂಬಾ ಆಸೆ ಇತ್ತು. ಸೊ ಅದು ಕಲ್ಕೊಬೇಕಂತ ತುಂಬಾನೇ ಇಷ್ಟ ಆಯ್ತು ನನ್ಗೆ. ಸೊ ಅದ್ರ ಪ್ರಕಾರ ನಾನು ಒಂಥರ ಚಲಿಪಿಡಿಸ್ತಾ ಇದ್ದೆ, ಯಾವಾಗ ಅದ್ ಲಿಂಕ್ ಸಿಕ್ಕತ್ತೋ, ಯಾವಾಗ ನಾನ್ ಕಲ್ಕೊಂತೀನಿ ಅಂತ ಇದಿತ್ತು ನನ್ಗೆ. ಸೊ ಆ ಲಿಂಕು ಸಿಕ್ತು. ನಾನು ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್ ಅಲ್ಲಿ ಒಂದು ಸ್ಟೂಡೆಂಟ್ ಆಗಿ, ಅಂದ್ರೆ ಹೇಳ್ತಾರಲ್ಲ, ಒಂದು ಸ್ಟೂಡೆಂಟ್ ಇಸ್ ರೆಡಿ, ಮಾಸ್ಟರ್ ಅಪಿಯರ್ಸ್ ಅಂತ. ಸೊ ಆ ತರ ನಂಗೆ ನಾನು ಯಾವ್ಯಾವ ಪ್ರಕಾರ ರೆಡಿ ಆಗಿರ್ತೀನೋ ಆ ತರ ಮಾಸ್ಟರ್ಸ್ ನಂಗೆ ಸಿಗ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂತಾ ಇದ್ದೀನಿ. ಇದರಿಂದ ಅದು ಕಳ್ಕೊಂಡಿದ್ದೀನಿ. ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್ ಅಲ್ಲಿ GK ಸರ್ ಜೊತೆ ಆಚಾರ್ಯ ಸಂಗತ್ಯದಲ್ಲೂ ಕೂಡ ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡಕ್ಕೂನು ನಂಗೆ ತುಂಬಾ ಅವಕಾಶಗಳು ಸಿಗ್ತಾ ಇದೆ. ಎಲ್ಲ
ಅದೇ ಈ ತರ ಇವಾಗ ಏನ್ ಹೇಳ್ತಾರೆ ಲೈಕ್ ಹೆಂಗಸ್ರಿಗೆ ಜಾಸ್ತಿ ಲೈಕ್ ಇದು ಶುಗರು ಬಿ.ಪಿ ಥೈರಾಯ್ಡ್ ಅದೆಲ್ಲ ಇಶ್ಯೂಸ್ ಇದ್ದೇ ಇರತ್ತೆ. ಮಾಮೂಲಿ ಸೋಷಿಯಲ್ ಇಶ್ಯೂ ಆಮೇಲೆ ಮೆಂಟಲ್ ಇಶ್ಯೂ ಆ ಪ್ರಾಬ್ಲಮ್ಸ್ ಅಲ್ಲೆಲ್ಲ ಅವ್ರಿಗೆ ಒಂದ್ ಸಜೆಷನ್ಸ್ ಕೊಡಕ್ಕೆ ನಂಗೆ ತುಂಬಾ ಒಂದು ಮಾಹಿತಿ ಕೊಡಕ್ಕೆ ನಂಗೆ ತುಂಬಾ ಅನುಕೂಲ ಆಗ್ತಿದೆ ಈ ತರ ಕಲ್ತ್ಕೊಂಡ್ಬಿಟ್ಟು ಅದ್ರ ಜೊತೆ ಕೌನ್ಸಿಲಿಂಗ್ ಒಬ್ರು ಇಬ್ರು ಪೇಷಂಟ್ಸ್ ಗಳು ಕೊಡ್ತಿದ್ದಾರೆ ಸರ್ ಕೂಡ ನನ್ಗೆ. ಸೊ ಅದ್ರಲ್ಲಿ ಐ ಆಮ್ ಎಂಜಾಯಿಂಗ್. ಅದೇ ಸ್ಟೆಪ್ ಬೈ ಸ್ಟೆಪ್ ನಡ್ಕೊಂಡು ಹೋಗ್ತಿದ್ದೀನಿ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಅಂದ್ರೆ ನಿಮ್ಮ ಒಂದು ಕೋರ್ಸ್ ಮುಗ್ದಿದೆ ಸ್ಪಿರಿಚುವಲ್ ಟ್ಯಾಬ್ಲೆಟ್ ನಲ್ಲಿ? ಹೌದು, ಒಂದು ಎಕ್ಸಾಮ್ ಒಂದ್ ಲೆವೆಲ್ ಮುಗಿಸ್ಕೊಂಡಿದ್ದೀನಿ ರೀಸೆಂಟ್ ಆಗಿ 1 ಮಂತ್ ಆಗಿದೆ. ಓ ನೈಸ್. ಅದು ಇರೋದು ಕೂಡ ಎಷ್ಟು ಮೇಡಮ್? 11 ಏನೋ ಇದಾವಲ್ಲ ಅದ್ರಲ್ಲಿ ಟೋಟಲಿ 350 ಟ್ಯಾಬ್ಲೆಟ್ಸ್ ಇದೆ ಅಂತ ಹೇಳ್ತಾರೆ ಸರ್ ಅವರು. ಅದ್ರಲ್ಲಿ 50 ಟ್ಯಾಬ್ಲೆಟ್ಸ್ ಏನೋ ಕಳ್ಸಿದ್ದಾರೆ. ಸೊ ಅದ್ರ ಪ್ರಕಾರ ಅದೇ ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತಾ ಹೋಗ್ತಿದ್ದಾರೆ ಅವರು ಕೂಡ. ಐ ಆಮ್ ಎಂಜಾಯಿಂಗ್ ಇಟ್. ನಂಗೆ ಆ ಜರ್ನಿ ತುಂಬಾ ಇಷ್ಟ ಆಗುತ್ತೆ. ಲಾಸ್ಟ್ I'm blessed and I am enjoying what nature is giving. ಅದು ನನಗೂ ಖುಷಿ ಆಯ್ತು. ಯಾಕಂದ್ರೆ ನಾವು ಧ್ಯಾನ ಮಾಡ್ತಾ ಹೋಗ್ಬೇಕು, ಗೋ ವಿತ್ ದ ಫ್ಲೋ. ಮುಂದೆ ಏನ್ ಸಿಗ್ತಾ ಇದೆ ಅದನ್ನ ಕಲಿತಾ ಎಂಜಾಯ್ ಮಾಡ್ತಾ ಮುಂದಕ್ಕೆ ಹೋಗೋದು. ಎಸ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸ್ಪಿರಿಚುವಲ್ ಟ್ಯಾಬ್ಲೆಟ್ ಬಗ್ಗೆನೂ ಹೇಳಿದ್ರಿ. ನೋಡಿ ಎಲ್ಲ ನಿಮ್ ಜರ್ನಿ ಯಾವ ತರ ಇದೆ ನೋಡಿ. ನಿಮ್ ಧ್ಯಾನ ಈ ಒಂದು ಧ್ಯಾನದಿಂದ ಒಂದು ನಾನ್ ವೆಜ್ ಇಂದ ವೆಜಿಟೇರಿಯನ್ ಆಯ್ತು, ಒಂದು ಫ್ಯಾಮಿಲಿ ಸಪೋರ್ಟ್ ಆಯ್ತು, ಕಂಪ್ಲೀಟ್ ಫ್ಯಾಮಿಲಿ ಆಯ್ತು. ನೋಡಿ, ಹೋಗಿರೋ ತಮ್ಮ ಮತ್ತೆ ಹುಟ್ಟಿ ಬಂದಾನ ಅಂತ ಆ ಒಂದು ಮೆಸೇಜ್ ಕೂಡ ನಿಮ್ಗೆ ಇದ್ರಲ್ಲೇ ಸಿಕ್ತು. ಈಗ ಫ್ಯಾಮಿಲಿ ಎಲ್ಲ ಒಂದು ಸಪೋರ್ಟಿವ್ ಇದೆ. ಸಪೋರ್ಟಿವ್ ಇದ್ರೆ ಸಾಕು ಅವ್ರು ಧ್ಯಾನ ಮಾಡ್ದಂಗೆ. ಅವರು ಯಾವಾಗ್ಲೂ ಪತ್ರಿ ಸರ್ ಹೇಳ್ತಾರೆ, ನಾನು ಕೇಳ್ತಾ ಇದ್ದೆ, ಸರ್ ನಾನ್ ಮಾಡ್ತಾ ಇದ್ದೀನಿ, ನಮ್ ಮನೆಯವ್ರು ಮಾಡ್ಬೇಕು ಅಂದ್ರೆ, ನಿಮ್ ಮನೆಯವ್ರು ಆಲ್ರೆಡಿ ಮಾಸ್ಟರ್, ಅವ್ರಿಗೇನು ಅವಸರ ಇಲ್ಲ, ನೀವ್ ಮಾಡು ಅಂತ ಹೇಳ್ತಾ ಇದ್ರು. ಸರ್ ನಾನ್ ಧ್ಯಾನ ಪ್ರಚಾರ ಮಾಡ್ತೀನಿ, ಅವರು ಯಾರಿಗಾನ ಒಂದ್ ಸ್ವಲ್ಪ ಹೇಳ್ಬೇಕಲ್ಲ ಸರ್ ಅಂದ್ರೆ, ಅವ್ರ ಚಿಂತೆ ನೀನ್ ಯಾಕ, ಫಸ್ಟ್ ನಿನ್ ಮಾಡು, ನಿನ್ನೆ ಸಪೋರ್ಟ್ ಮಾಡ್ತಾ ಇದಾರಲ್ಲ, ದಟ್ ಈಸ್ ಇನಫ್. ಆಲ್ರೆಡಿ ಅವ್ರ ಮಾಸ್ಟರ್. ಯಾಕಂದ್ರೆ ನಾವ್ ಧ್ಯಾನ ಮಾಡ್ತಾ ಮಾಡ್ತಾ ಕಲಿತಾ ಇದೀವಿ. ಅವ್ರು ಆಲ್ರೆಡಿ ಕಲ್ತ್ ಬಿಟ್ಟಿರ್ತಾರೆ. ಅವರು ಜಸ್ಟ್ ನಾವ್ ಏನೇ ಕ್ವಶನ್ ಕೇಳಿ ಕರೆಕ್ಟ್ ಆನ್ಸರ್ ಅಲ್ಲಿ ಬಂದಿರ್ತದ. ನಾವು 3 hours ಧ್ಯಾನ ಮಾಡ್ಬೇಕಾಗ್ತಿರ್ತದ. ಆ ತರ ಒಂದು ಸಪೋರ್ಟಿಂಗ್ ಫ್ಯಾಮಿಲಿ ಸಿಕ್ಕಿದೆ. ಇನ್ನ ನೆಕ್ಸ್ಟ್ ಅಪ್ಕಮಿಂಗ್ ಡಾಕ್ಟರ್ ಅಲ್ಲ, ಡಾಕ್ಟರ್ ಈಗ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಡಾಕ್ಟರ್ ಈಗ. ಇಲ್ಲ ಮೇಡಮ್, ಇನ್ನ ಕಲಿಯೋದು ತುಂಬಾ ಜಾಸ್ತಿ ಇದೆ. ಈಚ್ ಅಂಡ್ ಎವ್ರಿ ಮೂಮೆಂಟ್ ಇಸ್ ಲರ್ನಿಂಗ್ ಅಂತ ತಿಳ್ಕೊಂಡಿದೀನಿ ಮ್ಯಾಮ್ ನಾನು. ಎಸ್ ಇದು ಕರೆಕ್ಟ್ ಮೇಡಮ್. ಇದು ನಾನು ಹಾಗೆ ತಿಳ್ಕೊಂತೇನೆ. ಹೇಳುವಾಗ ನಾವು ಕೇಳ್ತಾ ಇರ್ತೀವಲ್ಲ, ಅವಾಗ ನಾವು ಸ್ಟೂಡೆಂಟ್, ನಾವು ಒಬ್ರಿಗೆ ಹೇಳುವಾಗ ಟೀಚರ್. ಆದ್ರೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂತ ಹೋಗ್ಬೇಕು. ಅಲ್ಲಿ ನಮ್ಮ ಒಂದು ಈಗೋ ಅನ್ನೋದು ಬರೋದಿಲ್ಲ. ಈಗ ಎಲ್ಲವೂ ನನಗೆ ಗೊತ್ತು ಅಂತ ಒಂದು ಚೇರ್ ಮೇಲೆ ಕುಂತ್ರೆ ಯಾವ್ದೋ ಒಂದು ವಿಷಯದಲ್ಲಿ ಅದು ಮಾಯ ಅನ್ನೋದು, ಈಗೋ ಅನ್ನೋದು ಬಂದ್ಬಿಡುತ್ತೆ. ಅದಕ್ಕೆ ಪತ್ರಿ ಸರ್ ಬ್ಯಾಲೆನ್ಸ್ ಮಾಡ್ಬಿಟ್ಟಿದ್ದಾರೆ. ಒಂದ್ ಕಡೆ ಟೀಚರ್ ಆಗು, ಒಂದ್ ಕಡೆ ಸ್ಟೂಡೆಂಟ್ ಆಗು, ಒಂದ್ ಕಡೆ ಹೇಳು, ಒಂದ್ ಕಡೆ ಕಲಿ. ಹೌದು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಒಂದು ಇಂಟ್ರಾಕ್ಷನ್ ಸೆಷನ್ ಅಲಾಂಗ್ ವಿತ್ ಅನುಭವ ತುಂಬಾ ಚೆನ್ನಾಗಿತ್ತು. ಮತ್ತೆ ಇದ್ರಲ್ಲಿ ನಿಮ್ಮ ಅನುಭವ ಹಂಚ್ತಾ ನೀವು ಪಡ್ಕೊಂಡಿರೋ ಜ್ಞಾನವನ್ನ ಹೇಳ್ತಾ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಬಗ್ಗೆನೂ ಹೇಳಿದ್ರಿ. ಹಾಗೆ ಸ್ಪಿರಿಚುವಲ್ ಟ್ಯಾಬ್ಲೆಟ್ ನಲ್ಲಿ ನೀವೊಂದು 50 ಟ್ಯಾಬ್ಲೆಟ್ಸ್ ನ ಮುಗಿಸಿದೀರಾ. ಇನ್ನ ಉಳಿದಿರೋ 300 ಟ್ಯಾಬ್ಲೆಟ್ಸ್ ಆರಾಮಾಗಿ ಎಂಜಾಯ್ ಮಾಡ್ತಾ ಮುಗಿಸಿ, ಹಾಗೆ ಜೊತೆಯಲ್ಲಿ ನೀವೆಲ್ಲರಿಗೆ ಹಂಚುತ್ತಾ ಇದ್ದೀರಾ, ಕೌನ್ಸಿಲಿಂಗ್ ಮಾಡ್ತಾ ಇದ್ದೀರಾ. ಈ ತರ ಯಾರ್ಯಾರಿಗೆ ಒಂದು ಆನ್ಸರ್ ಬೇಕು, ಕೌನ್ಸಿಲಿಂಗ್ ಬೇಕು, ಒಂದು ಅದು ವ್ಯಾಧಿ ರೂಪ ಆಯ್ತು, ಇಲ್ಲ ಮಾನಸಿಕ ರೂಪ ಆಯ್ತು, ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರೆಲ್ಲರೂ ನಿಮ್ಮ ಹತ್ರ ಬರ್ಲಿ, ನಿಮ್ಮನ್ನ ಕಾಂಟ್ಯಾಕ್ಟ್ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ಯಾಕಂದ್ರೆ ಕೆಲವ್ರು ಎಷ್ಟೋ ಜನ ಇರ್ತಾರೆ, ಎಷ್ಟೋ ಅಂದ್ರೆ ಅವರು ಈ ಕಡೆ ಹೊರಗಡೆ ಹೇಳಕ್ ಆಗ್ಲಾರ್ದೆ, ಒಳಗಡೆ ಇಟ್ಕೊಳಕ್ ಆಗ್ಲಾರ್ದೆ, ಈಗ ಒಂದು ಡಾಕ್ಟರ್ ತಲೆ ಹೇಳ್ಬೇಕಂದ್ರೂ ತುಂಬಾ ಕಷ್ಟ. ಆ ಡಾಕ್ಟರ್ ಹೋಗಿ ನಮ್ ಫ್ಯಾಮಿಲಿ ಮೆಂಬರ್ಸ್ ಏನಾದ್ರು ಹೇಳ್ತಾರೇನೋ, ಆತರ ತುಂಬಾ ಜನನ ನಾನ್ ನೋಡಿದ್ದೀನಿ. ಅವ್ರಿಗೆಲ್ಲ ನಿಮ್ಮಿಂದ ಈ ಒಂದು ಟ್ಯಾಬ್ಲೆಟ್ಸ್ ಮೂಲಕ ಕೌನ್ಸಿಲಿಂಗ್ ಆಗಿ ಅವ್ರವ್ರ ಲೈಫ್ ನಲ್ಲಿ ಅವ್ರವ್ರು ಚೆನ್ನಾಗಿರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಬಟ್ ಫ್ರೆಂಡ್ಸ್, ಇದೆಲ್ಲ ಆಗ್ಬೇಕು ಅಂದ್ರೆ ಧ್ಯಾನ ಕಂಪಲ್ಸರಿ. ಧ್ಯಾನ ಮಾಡಿದ್ರೆ ಪ್ರತಿ ಒಂದು ಆನ್ಸರ್ ನಿಮ್ಮ ಮಡ್ಲಲ್ಲೇ ಇರುತ್ತೆ.
ನಮ್ಮಲ್ಲೇ ಸಿಕ್ಕತ್ತೆ ಎಲ್ಲ. ಅಬ್ಸಲ್ಯೂಟ್ಲಿ ಮೇಡಮ್. ಓಕೆ, ಇಷ್ಟು ಹೇಳ್ತಾ ಈ ಸೆಷನ್ ನ ಮುಗಿಸ್ತಾ ಇದ್ದೀನಿ ನಾನು. ಧನ್ಯವಾದ ಕಸ್ತೂರಿ ಮೇಡಮ್, ತುಂಬಾ ಅದ್ಭುತವಾಗಿತ್ತು ಇವತ್ತು ಸಂಚಿಕೆ. ಓಕೆ, ತುಂಬಾ ಧನ್ಯವಾದಗಳು ಮೇಡಮ್. ನಿಮ್ಗೂ ಕೂಡ ನಮ್ಗೆ ಈ ತರ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ನಮಸ್ಕಾರಗಳು ನಿಮ್ಗೆ. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.